ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರು ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನ ಮಾಡಿ. ವೀಕ್ಷಕರೇ, ಜುಲೈ 8, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಜುಲೈ 8, 2025 ಮಂಗಳವಾರದ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಶಕ್ತಿಯುತ ಚಿಂತನ, ವೇಗದ ನಿರ್ಧಾರಗಳ ಹಾಗೂ ಉತ್ಸಾಹದಿಂದ ಕಾರ್ಯನಿರ್ವಹಿಸುವ ದಿನವಿದು. ನಿಮ್ಮ ಸ್ವಭಾವದ ಧೈರ್ಯ, ಸ್ಪಷ್ಟತೆ ಹಾಗೂ ಮೊದಲು ಮುಂದುವರಿಯುವ ಮನೋಭಾವ ಇವು ಇಂದು ಹೆಚ್ಚು ಪ್ರಯೋಜನಕಾರಿಯಾಗುತ್ತದೆ. ಕೆಲವರಿಗೆ ಇಂದು ತಮ್ಮ ಯೋಜನೆಗಳಿಗಾಗಿ ಸಹಾಯಕರ ಬೆಂಬಲ ದೊರೆಯಬಹುದು. ಈ ದಿನ ನಿಮ್ಮ ಮಂಗಳದ ಪ್ರಭಾವದಿಂದಾಗಿ ಮನಸ್ಸು ಗಟ್ಟಿತನ ಮತ್ತು ಸ್ಪಷ್ಟತೆಯಿಂದ ಕೂಡಿರುತ್ತದೆ. ಆದರೆ ಅಹಂಕಾರ ಅಥವಾ ಆತುರದಿಂದ ನಿರ್ಧಾರ ತೆಗೆದುಕೊಳ್ಳುವುದು ಹಾನಿಕಾರಕವಾಗಬಹುದು. ವಿನಯ ಹಾಗೂ ವಿವೇಕದಿಂದ ನಡೆದುಕೊಳ್ಳುವುದು ಯಶಸ್ಸಿಗೆ ದಾರಿ ಹಾಕುತ್ತದೆ. ಸಹೋದ್ಯೋಗಿಗಳೊಂದಿಗೆ ಸಹಕಾರ, ಹಿರಿಯರ ಮಾರ್ಗದರ್ಶನ ಮತ್ತು ನಿಮ್ಮ ಸ್ವಂತ ತಂತ್ರದ ಬಳಕೆಯಿಂದ ಮುನ್ನಡೆ ಸಾಧ್ಯವಾಗುತ್ತದೆ. ಇಂದು ತಮ್ಮ ಬಲವಂತದ ಬದಲು ತಂತ್ರದ ಬಳಕೆ ಹೆಚ್ಚು ಫಲಿತಾಂಶ ನೀಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ಹೊಸ ಹೊಣೆಗಾರಿಕೆಗಳ ಸ್ವೀಕಾರ ಅಥವಾ ಮಹತ್ವದ ಯೋಜನೆಯೊಂದರ ನೇತೃತ್ವದ ಯೋಗವಿದೆ. ನೀವು ತೋರಿಸುವ ತಂತ್ರ ಚಾತುರ್ಯ ಹಾಗೂ ಪ್ರಭಾವಶಾಲಿ ಮಾತು ಇವು ನಿಮ್ಮ ಉನ್ನತಿಗೆ ನೆರವಾಗುತ್ತವೆ. ಕೆಲವರಲ್ಲಿ ಅಧಿಕೃತ ಸಭೆಗಳಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಒತ್ತಾಯವಿರಬಹುದು. ವೃತ್ತಿ ಬದಲಿ ಯೋಚಿಸುತ್ತಿರುವವರು ಇಂದಿನ ದಿನದಲ್ಲಿ ಸಂದರ್ಶನ ಅಥವಾ ಸಂಪರ್ಕದ ಅವಕಾಶಗಳತ್ತ ಗಮನ ಹರಿಸಬಹುದು. ನಿಮ್ಮ ಮನೋಬಲ ಮತ್ತು ಪ್ರಸ್ತುತಿಗೊಳಿಸುವ ಶೈಲಿ ಪರೀಕ್ಷೆಗೆ ಒಳಪಡಬಹುದು. ಸಿದ್ಧತೆ ಅಗತ್ಯ. ಉದ್ಯಮಿಗಳಿಗಾಗಿ ಇಂದು ಹೊಸ ವ್ಯವಹಾರಿಕ ಚಿಂತನೆಗಳಿಗೆ ಅವಕಾಶವಿದೆ. ಸಹಯೋಗಿಗಳಿಂದ ಬರುವ ಸಲಹೆಗಳಿಂದಾಗಿ ಹೊಸ ತಂತ್ರ ರೂಪಿಸಬಹುದಾದ ದಿನ. ಆದರೆ ಹಣಕಾಸು ಹೂಡಿಕೆ ಕುರಿತು ಚಿಂತನೆಯಿಂದಲೇ ನಡೆದುಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ನಿರೀಕ್ಷಿತ ಆದಾಯದ ಬಗ್ಗೆ ಸ್ವಲ್ಪ ತಾಳ್ಮೆ ಮತ್ತು ನಿಗಾದ ಅಗತ್ಯವಿದೆ. ಕೆಲವು ಮೊತ್ತಗಳು ತಡವಾಗಿ ಬರಬಹುದಾದರೂ ಇವು ಖಚಿತವಾಗಿ ಬರುತ್ತವೆ. ಖರ್ಚಿನಲ್ಲಿ ಸಮತೋಲನ ಕಾಯ್ದುಕೊಳ್ಳುವುದು ಮುಖ್ಯ. ಹಳೆಯ ಸಾಲ ಅಥವಾ ಬಾಕಿ ಹಣ ವಾಪಸ್ ಪಡೆಯುವ ಯೋಗವಿದೆ. ಆದರೆ ಹೊಸ ಸಾಲದ ವ್ಯವಹಾರಗಳು ಇಂದು ವಿಳಂಬ ಅಥವಾ ಅಸಮಾಧಾನಕ್ಕೆ ಕಾರಣವಾಗಬಹುದು. ಆದ್ದರಿಂದ ಈಗ ತಾತ್ಕಾಲಿಕ ನಿರ್ಧಾರಗಳ ಬದಲು ದೀರ್ಘಕಾಲಿಕ ಯೋಜನೆಗೆ ಪ್ರಾಮುಖ್ಯತೆ ನೀಡಿ. ಮಹತ್ವದ ಖರೀದಿಗೆ ಇಂದಿನ ದಿನ ಅನಾವಶ್ಯಕ. ಹಣದ ವ್ಯವಹಾರದಲ್ಲಿ ಲೆಕ್ಕ ಚೌಕಟ್ಟನ್ನು ಕಟ್ಟುಕಥೆಯಂತೆ ನಿಭಾಯಿಸಿ. ಬಂಡವಾಳ ಹೂಡಿಕೆಗೂ ಮುನ್ನ ಸದ್ಯದ ಪರಿಸ್ಥಿತಿಯನ್ನು ಪರಿಶೀಲಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಶರೀರದಲ್ಲಿ ಜ್ವರ, ಉರಿಯೂತ ಅಥವಾ ರಕ್ತದೊತ್ತಡದ ಸಮಸ್ಯೆಗಳ ಸಾಧ್ಯತೆ ಇದೆ. ಈ ಕಾರಣದಿಂದಾಗಿ ಜಂಕ್ ಫುಡ್, ಜಾಸ್ತಿ ಕಾರ್ಡಿಯೋ ಅಥವಾ ಬಿಸಿಲು ತಕ್ಷಣ ದೂರವಿರಬೇಕು. ಹಗುರ ಆಹಾರ ಹಾಗೂ ಉತ್ತಮ ನಿದ್ರೆಗೆ ಹೆಚ್ಚು ಆದ್ಯತೆ ನೀಡಿ. ಮಂಗಳವಾರದ ದೇಹಶಕ್ತಿಯು ನಿಮ್ಮ ಚಟುವಟಿಕೆಯಲ್ಲಿ ಗತಿಶೀಲತೆಯನ್ನು ನೀಡಬಹುದು, ಆದರೆ ಅದನ್ನು ಸರಿಯಾದ ದಿಕ್ಕಿಗೆ ಹರಿಸುವುದು ಮುಖ್ಯ. ಧ್ಯಾನ, ಪ್ರಾಣಾಯಾಮ ಅಥವಾ ಮನಃಶಾಂತಿದಾಯಕ ಸಂಗತಿಗಳೊಂದಿಗೆ ಸಮಯ ಕಳೆಯುವುದು ಆರೋಗ್ಯದಲ್ಲಿನ ಸಮತೋಲನಕ್ಕೆ ಕಾರಣವಾಗುತ್ತದೆ. ಹತ್ತಿರದ ವೈದ್ಯಕೀಯ ಸಲಹೆ ಅಥವಾ ರುಚಿಯಾದ ಆಹಾರದ ನಿಯಂತ್ರಣ ಇವುಗಳನ್ನು ಪಾಲಿಸಿದರೆ ಉತ್ತಮ. ರಕ್ತ ಪರೀಕ್ಷೆ ಅಥವಾ ಮೂಲ ಪರೀಕ್ಷೆಗಳಿಗೆ ಇದು ಸೂಕ್ತ ಸಮಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಗಂಭೀರವಾದ ವಿಷಯಗಳ ಚರ್ಚೆಗೆ ಸನ್ನಿವೇಶ ಬರುವ ಸಾಧ್ಯತೆ ಇದೆ. ತಮ್ಮ ಅಭಿಪ್ರಾಯವನ್ನು ಶಾಂತಿಯುತವಾಗಿ ಹಂಚಿಕೊಳ್ಳುವುದು ಇಂದು ನಿಮಗೆ ಶ್ರೇಷ್ಠ ಅನುಭವವನ್ನು ನೀಡಬಹುದು. ಹಿರಿಯರ ಸಲಹೆಯನ್ನು ಮಾನ್ಯವಾಗಿ ತೆಗೆದುಕೊಳ್ಳಿ. ವಿವಾಹಿತರಿಗೆ ಇಂದು ಸಂಗಾತಿಯೊಂದಿಗೆ ಕೆಲವು ನಿರ್ಧಾರಾತ್ಮಕ ಮಾತುಕತೆಯ ಸಮಯವಿದೆ. ಸಹಜತೆ ಹಾಗೂ ಪ್ರೀತಿ ಇವು ನಿಮ್ಮ ಸಂಬಂಧವನ್ನು ಬಲಪಡಿಸಬಲ್ಲದು. ಪ್ರೀತಿ ಅಥವಾ ಸಂಬಂಧದಲ್ಲಿ ಚುರುಕುಮಟ್ಟದ ಭಾವನೆ ಇರಬಹುದು. ಅದನ್ನು ಶಾಂತ ಚಿಂತನೆಯಿಂದ ಎದುರಿಸಿ. ಮಕ್ಕಳ ಬೆಳವಣಿಗೆ ಅಥವಾ ಹಿರಿಯರ ಆರೋಗ್ಯದ ಕುರಿತು ಚಿಂತನೆ ಉದಯಿಸಬಹುದು. ಆದರೆ ಎಲ್ಲವನ್ನೂ ಸಮರ್ಥವಾಗಿ ನಿರ್ವಹಿಸುವ ಶಕ್ತಿಯು ನಿಮ್ಮಲ್ಲಿದೆ. ವೀಕ್ಷಕರೇ, ನೀವು ಈ ದಿನದ ಮಂಗಳವಾರ ಮಂಗಳದ ಪ್ರಭಾವವನ್ನು ಶಮನಗೊಳಿಸಲು ಆಧ್ಯಾತ್ಮದಲ್ಲಿ ತೊಡಗುವುದು ಉತ್ತಮ.
ಮಂಗಳನಿಗೆ ಜಪ, ದಾನ ಅಥವಾ ಹನುಮಾನ್ ಪೂಜೆಯು ಶ್ರೇಷ್ಠ ಫಲಿತಾಂಶಗಳನ್ನು ನೀಡುತ್ತದೆ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ಶುಭಕರ. ಬೇಟೆಗಾರರಿಗೆ, ಗುತ್ತಿಗೆದಾರರಿಗೆ, ಯೋಧರಿಗೆ ಅಥವಾ ಕಾರ್ಮಿಕರಿಗೆ ಸೇವೆ ಅಥವಾ ದಾನ ಮಾಡುವುದರಿಂದ ಧರ್ಮಲಾಭ ಸಿಗಬಹುದು. ರಕ್ತದಾನ ಅಥವಾ ಕೆಂಪು ಬಟ್ಟೆ ದಾನ ಮಾಡುವುದರಿಂದ ಮಂಗಳದ ಶಕ್ತಿಯ ಶಮನವಾಗುತ್ತದೆ. ಅದೃಷ್ಟದ ಸಂಖ್ಯೆ 9. ಇದು ಮೇಷ ರಾಶಿಗೆ ಮಂಗಳದ ಪ್ರತೀಕ. ಶಕ್ತಿಶಾಲಿತನ, ಧೈರ್ಯ ಮತ್ತು ನಾಯಕತ್ವದ ಸೂಚಕವಾದ ಈ ಸಂಖ್ಯೆ ನಿಮ್ಮ ಇಂದಿನ ಪ್ರಯತ್ನಗಳಿಗೆ ಪೂರಕ. ಅದೃಷ್ಟದ ಬಣ್ಣ ಕೆಂಪು. ಈ ಬಣ್ಣವು ಶಕ್ತಿ, ಉತ್ಸಾಹ ಮತ್ತು ಉಜ್ವಲತೆಯ ಪ್ರತೀಕ. ಕೆಂಪು ಬಟ್ಟೆ ಅಥವಾ ಕೆಂಪು ಫಲಪುಷ್ಪಗಳ ಬಳಕೆ ಇಂದು ಶುಭ. ಶುಭ ಸಮಯ ಮಧ್ಯಾಹ್ನ 12:30 ರಿಂದ ಅಪರಾಹ್ನ ಮಧ್ಯರಾತ್ರಿ 2 ಗಂಟೆ. ಈ ಸಮಯದಲ್ಲಿ ಹೊಸ ಪ್ರಾರಂಭಗಳು, ಮಹತ್ವದ ಚರ್ಚೆಗಳು ಅಥವಾ ವ್ಯವಹಾರಾತ್ಮಕ ನಿರ್ಧಾರಗಳು ಫಲಕಾರಿಯಾಗುತ್ತವೆ. ನಿಮ್ಮ ಶಕ್ತಿ ಇತರ ಸಮಯಕ್ಕಿಂತ ಹೆಚ್ಚು ಬಳಕೆಯಾಗುತ್ತದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರು ತಾಳ್ಮೆ, ನಿಶ್ಚಲತೆ ಮತ್ತು ವಾಸ್ತವ ನೋಟದಿಂದ ದಿನವನ್ನು ಆರಂಭಿಸುತ್ತಾರೆ. ನಿಮ್ಮ ಆತ್ಮವಿಶ್ವಾಸ ಮತ್ತು ಸ್ಥಿತಪ್ರಜ್ಞೆಯು ನಿಮಗೆ ಸಕಾರಾತ್ಮಕ ಫಲ ನೀಡಲಿದೆ. ಈ ಮಂಗಳವಾರದ ಮಂಗಳ ಗ್ರಹದ ಪ್ರಭಾವದಿಂದ ಕಾರ್ಯೋತ್ಸಾಹ ಹೆಚ್ಚಾಗುವ ಸಾಧ್ಯತೆಯಿದೆ. ಕೆಲವರು ತಮ್ಮ ಕೆಲಸಗಳಲ್ಲಿ ಹೊಸದೊಂದು ದೃಷ್ಟಿಕೋನದಿಂದ ಮುಂದಾಗುತ್ತಾರೆ. ಈ ದಿನದ ಶ್ರಮವು ಮುಂದಿನ ದಿನಗಳಲ್ಲಿ ಯಶಸ್ಸನ್ನು ತರಬಲ್ಲದು. ವಿಷಯಾನುಸಾರವಾಗಿ ಯೋಚಿಸಿ ಕಾರ್ಯಾಚರಣೆ ಮಾಡುವ ದಿನವಿದು. ಅನಿವಾರ್ಯವಾಗಿ ತೀರ್ಮಾನಗಳು ತೆಗೆದುಕೊಳ್ಳಬೇಕಾಗಬಹುದು. ಗುರು ಹಿರಿಯರ ಮಾರ್ಗದರ್ಶನ ಕೇಳುವುದು ಉತ್ತಮ. ತ್ವರಿತ ತೀರ್ಮಾನಗಳನ್ನು ತೆಗೆದುಕೊಳ್ಳದೆ ಚಿಂತನೆಯಿಂದ ನಡೆದುಕೊಳ್ಳುವುದು ಯೋಗ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮ್ಮ ಪ್ರತಿಭೆ ಹಾಗೂ ಸಮರ್ಪಣೆಯು ಮೇಲಧಿಕಾರಿಗಳ ಗಮನ ಸೆಳೆಯಬಹುದು. ಕೆಲವರಿಗೆ ಹಳೆಯ ಕೆಲಸದ ಗೌರವ, ಮೆಚ್ಚುಗೆ ಪತ್ರ ಅಥವಾ ಉನ್ನತ ಸ್ಥಾನವನ್ನು ಕೊಡಬಹುದು. ಅಧಿಕ ಕೆಲಸದ ಒತ್ತಡವಿದ್ದರೂ ಸಮರ್ಪಿತ ಕೆಲಸದಿಂದ ಅದನ್ನು ಸಮರ್ಥವಾಗಿ ನಿಭಾಯಿಸಬಹುದು. ವೃತ್ತಿ ಬದಲಾವಣೆಗೆ ಯೋಚಿಸುತ್ತಿರುವವರಿಗೆ ಸಂದರ್ಶನ ಅಥವಾ ಹೊಸ ಅವಕಾಶಗಳ ಸಂದೇಶ ಬರಬಹುದು. ಸಹೋದ್ಯೋಗಿಗಳಿಂದ ಸಹಕಾರ ಬೆಳೆಸುವುದು ಮುಖ್ಯ. ಹೊಸ ಟೀಮ್ ಅಥವಾ ಯೋಜನೆಗಳಿಗೆ ನೇಮಕವಾಗುವ ಸಾಧ್ಯತೆ ಇದೆ. ಉದ್ಯಮಿಗಳಿಗಾಗಿ ಇಂದಿನ ದಿನ ವ್ಯಾಪಾರದ ಲಾಭಾಂಶದ ಮೇಲ್ವಿಚಾರಣೆ, ನವೀಕರಣೆ ಮತ್ತು ಭವಿಷ್ಯ ಗುರಿಗಳ ಪುನರ್ವಿಮರ್ಶೆಗೆ ಸೂಕ್ತ. ಬಿಲ್ಗಳು ಸಂಗ್ರಹಿಸುವುದು, ಖಾತಾ ಪರಿಶೀಲನೆ ಮತ್ತು ಹೊಸ ಗ್ರಾಹಕರನ್ನು ಸೆಳೆಯುವ ಕಾರ್ಯಕ್ಕೆ ಈ ದಿನ ಸದುಪಯೋಗವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸಮತೋಲನ ಹಾಗೂ ಜವಾಬ್ದಾರಿತ್ವದ ಅಗತ್ಯವಿದೆ. ಕೆಲವೊಂದು ಅಗತ್ಯವಿಲ್ಲದ ಖರ್ಚುಗಳು ನಿರೀಕ್ಷೆವಿರಬಹುದು. ಬಟ್ಟೆ, ಕಚೇರಿ ಬಳಕೆ ಸಾಮಗ್ರಿಗಳು ಅಥವಾ ಸಂಚಾರಕ್ಕೆ ಸಂಬಂಧಪಟ್ಟ ಖರ್ಚುಗಳು. ಆದ್ದರಿಂದ ಖರ್ಚು ಮಾಡುವ ಮೊದಲು ಪ್ರಾಮಾಣಿಕ ವಿಮರ್ಶೆ ಅಗತ್ಯ. ಹಳೆಯ ಸಾಲಗಳನ್ನು ಈಡೇರಿಸಲು ಇದು ಸೂಕ್ತ ದಿನ. ಹೂಡಿಕೆಯ ಯೋಚನೆಯು ಇದ್ದರೆ ಅಸ್ತಿತ್ವದಲ್ಲಿರುವ ಯೋಜನೆಗಳ ಪುನರ್ವಿಮರ್ಶೆಗೆ ಮಾತ್ರ ಕೇಂದ್ರೀಕರಿಸಿ. ಹೊಸ ಹೂಡಿಕೆಗೆ ನಾಳೆ ಅಥವಾ ಗುರುವಾರ ಯೋಗ್ಯ ದಿನ. ವ್ಯವಹಾರ ಸಂಬಂಧಿತ ಲಾಭದ ನಿರೀಕ್ಷೆ ಇದೆ, ಆದರೆ ಮಿತವ್ಯಯದ ಶಿಸ್ತು ಪಾಲನೆ ಅವಶ್ಯ. ಹಣಕಾಸು ನಿರ್ವಹಣೆಗೆ ತಜ್ಞರ ಸಲಹೆ ಪಡೆಯುವುದು ಸೂಕ್ತ. ಗ್ರಹಸ್ಥಿತಿ ಈ ದಿನ ಹಣಕಾಸಿನಲ್ಲಿ ಮುನ್ನೋಟದ ಅಗತ್ಯವಿದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೈಹಿಕ ಶ್ರಮ ಹೆಚ್ಚಾಗಬಹುದಾದ ದಿನವಿದು. ಪಾದ ನೋವು, ಬಾಗಿದ ಅಸ್ಥಿಗಳ ವೇದನೆ ಅಥವಾ ಹೊಟ್ಟೆ ಸಂಬಂಧಿತ ದೋಷಗಳ ಅಪಾಯವಿದೆ. ಇದರಿಂದ ತಕ್ಷಣವೂ ವಿಶ್ರಾಂತಿ ತೆಗೆದುಕೊಳ್ಳುವುದು ಉತ್ತಮ. ಆಹಾರ ನಿಯಮ ಪಾಲನೆ, ಸಮಯಕ್ಕೆ ನಿದ್ರೆ ಮತ್ತು ನೀರಿನ ಸೇವನೆ ಪ್ರಾಮುಖ್ಯತೆ ಪಡೆಯುತ್ತದೆ. ಈ ಮಂಗಳವಾರದ ಮಂಗಳ ಗ್ರಹದ ಪ್ರಭಾವದಿಂದ ತೀವ್ರತೆ ಹೆಚ್ಚಿರುವ ತಲೆನೋವು ಅಥವಾ ಮನಸ್ಸಿನ ಚಂಚಲತೆಯು ತಾತ್ಕಾಲಿಕವಾಗಿ ಕಾಡಬಹುದು. ನಿತ್ಯ ನಡಿಗೆ, ಯೋಗ ಅಥವಾ ಪ್ರಾಣಾಯಾಮದ ಅಭ್ಯಾಸದಿಂದ ಶಕ್ತಿಯು ಪುನಃಸ್ಥಾಪನೆಯಾಗುವುದು ಖಚಿತ. ಆಯುರ್ವೇದೀಯ ತೈಲ ಮಸಾಜ್ ಅಥವಾ ನೈಸರ್ಗಿಕ ಆಹಾರ ವಿಧಾನದಿಂದ ಚೈತನ್ಯ ಹೆಚ್ಚಾಗಬಹುದು. ಎಣ್ಣೆ ತಿಂದ ಬಡಜನರಿಗೆ ಆಹಾರದ ದಾನ ಮಾಡುವುದು ಪಾಪ ವಿಮೋಚನೆಗೆ ಕಾರಣವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಶಾಂತಿ ಮತ್ತು ಪ್ರಾಮಾಣಿಕ ಸಂವಾದದ ಅಗತ್ಯವಿದೆ. ಪತ್ನಿ ಪತಿಯೊಂದಿಗೆ ದಿನಚರಿ, ಮಕ್ಕಳ ಶಿಕ್ಷಣ ಅಥವಾ ಆರ್ಥಿಕ ವ್ಯವಹಾರಗಳ ಬಗ್ಗೆ ನಿರ್ಧಾರಗಳು ಆಗಬಹುದು. ನಿಮ್ಮ ಶ್ರದ್ಧೆ, ಸಮಯ ಕೊಡುಗೆ ಮತ್ತು ಸಹಾನುಭೂತಿಯು ಸಂಬಂಧಗಳನ್ನು ಬಲಪಡಿಸುತ್ತದೆ. ಮಿತ್ರರೊಂದಿಗೆ ಪ್ರಯಾಣ ಅಥವಾ ಸಮಾಲೋಚನೆ ಸಂಭವಿಸಬಹುದು. ಕುಟುಂಬದಲ್ಲಿ ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಯೋಗವಿದೆ. ಹಿರಿಯರ ಸಲಹೆ ಕೇಳಿ, ಮಕ್ಕಳಿಗೆ ಪ್ರೋತ್ಸಾಹ ನೀಡಿ. ಮನಸ್ಸಿಗೆ ನೆಮ್ಮದಿಯ ಕೊಡುಗೆ ನೀಡುವ ಸಂಬಂಧಗಳು ಇಂದು ಗಟ್ಟಿಯಾಗಬಹುದು. ದೂರವಿರುವ ಸಂಬಂಧಿಕರಿಂದ ವಿಚಾರವತ್ತಾದ ಸಂದೇಶ ಬರಬಹುದು. ವೀಕ್ಷಕರೇ, ನೀವು ಈ ದಿನದ ಮಂಗಳವಾರ ಮಂಗಳ ಗ್ರಹದ ಉಗ್ರಶಕ್ತಿಯನ್ನು ಸಮತೋಲನಗೊಳಿಸಲು ಧ್ಯಾನ,
ಜಪ ಮತ್ತು ದಾನ ಕ್ರಮಗಳಲ್ಲಿ ತೊಡಗುವುದು ಅತ್ಯಂತ ಪ್ರಯೋಜನಕಾರಿ. ಹನುಮಾನ್ ಚಾಲಿಸಾ ಪಠಣ, ಮಂಗಳ ದೇವರಿಗೆ ಬೆಳ್ಳಿಯ ಆಭರಣ ಅರ್ಪಣೆ ಅಥವಾ ರಕ್ತವರ್ಣದ ಹೂವಿನ ಪುಷ್ಪಾರ್ಚನೆ ಶುಭ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಎಂಬ ಮಂಗಳ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಅರಿಶಿನ, ಬೆಲ್ಲ ಅಥವಾ ರಕ್ತ ಬಣ್ಣದ ಉಡುಪುಗಳನ್ನು ದಾನ ಮಾಡುವುದರಿಂದ ಶುಭ ಫಲ ದೊರೆಯಬಹುದು. ಮಂಗಳ ದೇವರ ಸನ್ನಿಧಿಯಲ್ಲಿ ಧೂಪದೀಪ ಅರ್ಪಿಸಿ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಶಕ್ತಿಯ, ತೀವ್ರತೆಯ ಮತ್ತು ನಿರ್ಧಾರ ಶಕ್ತಿಯ ಪ್ರತೀಕ. ಇದನ್ನು ಧೈರ್ಯದಿಂದ ಬಳಸಿ ಪ್ರಮುಖ ಕಾರ್ಯಗಳಿಗೆ ಪ್ರೇರಣೆಯಾಗಬಹುದು. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ನಿಮ್ಮೊಳಗಿನ ಉತ್ಸಾಹ, ಆತ್ಮವಿಶ್ವಾಸ ಮತ್ತು ಕಾರ್ಯಶೀಲತೆಯನ್ನು ಹೆಚ್ಚಿಸುತ್ತದೆ. ಇಂದಿನ ದಿವಸದ ಉಡುಪಿನಲ್ಲಿ ಅಥವಾ ಪೂಜೆಯಲ್ಲಿ ಕೆಂಪು ಬಣ್ಣ ಬಳಸುವುದು ಶುಭ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12 ಈ ಸಮಯದಲ್ಲಿ ಪ್ರಮುಖ ತೀರ್ಮಾನ, ವ್ಯಾಪಾರ ವ್ಯವಹಾರ ಅಥವಾ ದೇವತಾ ಪೂಜೆಗೆ ಪ್ರಯತ್ನಿಸಿದರೆ ಅದು ಫಲಪ್ರದವಾಗಲಿದೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಚುರುಕುತನ, ಜಾಣ್ಮೆ ಮತ್ತು ಮಾತನಾಡುವ ಶಕ್ತಿಯು ಪ್ರಬಲವಾಗಿರುತ್ತದೆ. ದೈನಂದಿನ ಕಾರ್ಯಗಳಲ್ಲಿ ಚಟುವಟಿಕೆ, ಸಂವಹನ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚು. ಮಂಗಳವಾರದ ಮಂಗಳ ಗ್ರಹದ ಶಕ್ತಿ ಮಿಥುನ ರಾಶಿಗೆ ಸಹಾಯ ನೀಡುವಂತಿದೆ, ಆದರೆ ಅಲಕ್ಷ್ಯದಿಂದ ಕೆಲ ನಿರ್ಧಾರಗಳು ದೋಷಪೂರಿತವಾಗಬಹುದು. ಇಂದು ಚಿಂತನಾತ್ಮಕ ದೃಷ್ಟಿಕೋನವನ್ನು ಅಳವಡಿಸಿಕೊಂಡು ಕಾರ್ಯಗಳನ್ನು ನಿರ್ವಹಿಸುವುದು ಒಳಿತು. ನಿಮ್ಮ ಚಂಚಲ ಮನಸ್ಸು ಕೆಲವೊಮ್ಮೆ ಗುರಿಯಲ್ಲಿಯೇ ಕೇಂದ್ರೀಕರಿಸಲು ತೊಂದರೆ ನೀಡಬಹುದು. ಆದ್ದರಿಂದ ನಿರ್ದಿಷ್ಟವಾದ ಯೋಜನೆಯೊಂದಿಗೆ ದಿನವನ್ನು ವ್ಯವಸ್ಥಿತವಾಗಿ ಕಳೆಯುವುದು ಉತ್ತಮ. ತಾಳ್ಮೆ ಹಾಗೂ ಸ್ಪಷ್ಟತೆಯ ಅಗತ್ಯವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ನಿದರ್ಶನಾತ್ಮಕವಾಗಿ ಒತ್ತಡದ ಸ್ಥಿತಿಗಳು ಎದುರಾಗಬಹುದು. ಸಹೋದ್ಯೋಗಿಗಳ ಸಹಕಾರವಿಲ್ಲದಿದ್ದರೂ ಸಹ ಧೈರ್ಯದಿಂದ ಮುನ್ನಡೆಯುವುದು ಮುಖ್ಯ. ಕೆಲವರ ಕಾರ್ಯಕ್ಷಮತೆ ಪರಿಶೀಲನೆಗೆ ಒಳಪಡುವ ಸಂಭವವಿದೆ. ಹಿರಿಯ ಅಧಿಕಾರಿಗಳಿಂದ ನಿರೀಕ್ಷೆಯೂ ಹೆಚ್ಚಿರುವ ದಿನ. ಹೊಸ ಯೋಜನೆ ಅಥವಾ ಪ್ರಸ್ತಾವನೆಗಳನ್ನು ಮಂಡಿಸಲು ಉಚಿತವಲ್ಲದ ದಿನವಿದು. ಪ್ರಸ್ತುತ ಕಾರ್ಯಗಳನ್ನು ನಿಖರವಾಗಿ ಪೂರ್ಣಗೊಳಿಸುವತ್ತ ಗಮನ ಹರಿಸುವುದು ಒಳಿತು. ಸಂಘಟಿತವಾಗಿ ಕೆಲಸ ಮಾಡುವ ಮೂಲಕ ಒತ್ತಡವನ್ನು ನಿಭಾಯಿಸಬಹುದು. ವ್ಯವಹಾರದಲ್ಲಿರುವವರು ತಮ್ಮ ಸಹಕಾರರನ್ನು ನಂಬಿ ನಿರ್ಧಾರ ತೆಗೆದುಕೊಳ್ಳಬಾರದು. ಮಿತವ್ಯಯ ಮತ್ತು ಲೆಕ್ಕಪತ್ರಗಳ ಪರಿಶೀಲನೆ ಮುಖ್ಯ. ಋಣ ಹಣದ ವ್ಯವಹಾರಗಳಲ್ಲಿ ಸ್ಪಷ್ಟತೆ ಇರಲಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಒತ್ತಡ ಉಂಟಾಗಬಹುದಾದ ಸೂಚನೆಗಳಿವೆ. ನಿರೀಕ್ಷೆಗಿಂತ ಹೆಚ್ಚಾಗಿ ಖರ್ಚು ಆಗುವ ಸಾಧ್ಯತೆ ಇದೆ. ವಿಶೇಷವಾಗಿ ಸಂಚಾರ, ವಿದ್ಯುತ್ ಮತ್ತು ನಿರೀಕ್ಷಿತ ಅನಿವಾರ್ಯ ಖರ್ಚುಗಳ ಮೇಲೆ ಗಮನ ಹರಿಸಬೇಕು. ಹಣದ ನಿರ್ವಹಣೆಯಲ್ಲಿ ಜವಾಬ್ದಾರಿ ಮುಖ್ಯ. ಹೆಚ್ಚುವರಿ ಆದಾಯದ ನಿರೀಕ್ಷೆ ಇದ್ದರೂ ಅದು ವಿಳಂಬವಾಗಬಹುದು. ಹಳೆಯ ಬಾಕಿ ಹಣ ಅಥವಾ ಸಾಲದ ಪಾವತಿ ಯತ್ನಗಳಲ್ಲಿ ಸುಧಾರಣೆ ಕಂಡುಬರುವ ಸಾಧ್ಯತೆ ಇದೆ. ಹೊಸ ಹೂಡಿಕೆಗೆ ಯೋಚನೆ ಇದ್ದರೆ ತಜ್ಞರ ಸಲಹೆ ಪಡೆಯದೆ ಮುಂದುವರಿಯಬಾರದು. ಈ ದಿನ ಹಣದ ವ್ಯವಹಾರಗಳಲ್ಲಿ ಶಿಸ್ತು ಮತ್ತು ಸಮತೋಲನ ಮುಖ್ಯ. ಅಸ್ಥಿರತೆ ಅಥವಾ ಅಹಿತಕರ ನಿರ್ಧಾರಗಳಿಂದ ದೂರವಿರಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ವಿಷಯದಲ್ಲಿ ಹೆಚ್ಚಿನ ಎಚ್ಚರಿಕೆ ಅಗತ್ಯವಿದೆ. ತಕ್ಷಣ ತಲೆನೋವು, ಕಣ್ಣುಗಳಿಗೆ ಒತ್ತಡ ಅಥವಾ ಉಸಿರಾಟದ ತೊಂದರೆ ಉಂಟಾಗಬಹುದು. ಈ ಸಮಸ್ಯೆಗಳನ್ನು ಗಮನಿಸದೆ ನಿರ್ಲಕ್ಷಿಸಿದರೆ ತೀವ್ರಗೊಳ್ಳಬಹುದು. ಶೀತ ಜ್ವರ, ಅಲರ್ಜಿ ಅಥವಾ ಎದೆ ಒತ್ತಡದಿಂದ ಬಳಲುವವರು ನಿಯಮಿತ ಔಷಧಿ ಸೇವಿಸಬೇಕು. ಮಿಂಚುಗಾದ ಆಹಾರ ಹಾಗೂ ಹೊರಗೆ ತಿನ್ನುವ ಅಭ್ಯಾಸಗಳಿಂದ ದೂರವಿರಿ. ದಿನದಲ್ಲಿ ನಿದ್ರೆ ಸಮಯ ಮತ್ತು ತಂಪಾದ ನೀರಿನ ಸೇವನೆಯು ಆರೋಗ್ಯಕ್ಕೆ ಸಹಾಯಕ. ನಿಮ್ಮ ಶಕ್ತಿಯು ಅಲಕ್ಷಿತವಾಗಿ ವ್ಯರ್ಥವಾಗದಂತೆ ಯೋಗ ಅಥವಾ ಧ್ಯಾನದಲ್ಲಿ ಕೇಂದ್ರೀಕೃತ ಮಾಡುವುದು ಒಳಿತು. ರಕ್ತದಾನ ಅಥವಾ ಆಯುರ್ವೇದೀಯ ಮಂಜನಗಳಿಂದ ಶುದ್ಧೀಕರಣ ಪ್ರಕ್ರಿಯೆ ಆರಂಭಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಸಂಬಂಧಗಳ ವಿಷಯದಲ್ಲಿ ಸ್ಪಷ್ಟತೆ ಮತ್ತು ಸಂವಹನ ಮುಖ್ಯ. ಪತ್ನಿ ಪತಿಯೊಂದಿಗೆ ಭಿನ್ನಾಭಿಪ್ರಾಯಗಳ ಸಾಧ್ಯತೆ ಇದ್ದರೂ ಸಂಯಮದಿಂದ ಆ ಬಗ್ಗೆ ಮಾತನಾಡಿ ಪರಿಹಾರ ಹುಡುಕುವುದು ಯೋಗ್ಯ. ಹಿರಿಯರ ಆರೈಕೆ ಅಥವಾ ಮನೆಯೊಳಗಿನ ತಾಂತ್ರಿಕ ಸಮಸ್ಯೆಗಳಿಂದಾಗಿ ನಿಮ್ಮ ಗಮನ ಸೆಳೆಯಬಹುದು. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಅವರ ಭವಿಷ್ಯದ ಕುರಿತು ಚರ್ಚೆಗಳು ನಡೆಯುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಗಳು ಜಗಳಗಳಿಗೆ ಕಾರಣವಾಗಬಾರದು ಎಂಬ ಎಚ್ಚರಿಕೆ ಇರಲಿ. ಮಿತ್ರರೊಂದಿಗೆ ಸಾಂಸ್ಕೃತಿಕ ಚಟುವಟಿಕೆ, ಸಂಜೆ ಭೇಟಿ ಸಭೆ ಅಥವಾ ಸಾಮಾಜಿಕ ಕಾರ್ಯಕ್ರಮದ ಆಹ್ವಾನ ಬರಬಹುದು. ಇದರ ಮೂಲಕ ಮನಸ್ಸಿಗೆ ಚೈತನ್ಯ ದೊರೆಯಬಹುದು. ವೀಕ್ಷಕರೇ, ನೀವು ಈ ಮಂಗಳವಾರದ ಮಂಗಳದ ಪ್ರಭಾವದಿಂದಾಗಿ ಮಾನಸಿಕ ತಾಣವಿಲ್ಲದ ಚಂಚಲತೆ ಎದುರಾಗಬಹುದು. ಇದರಿಂದ ಪವಿತ್ರ ಶಕ್ತಿ ಕೇಂದ್ರೀಕೃತವಾಗಲು ಧ್ಯಾನ ಹಾಗೂ ಮಂತ್ರ ಪಠಣ ಅಗತ್ಯ. ಓಂ ಅಂಕಾರ್ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ
ಎಂಬ ಮಂಗಳ ಮಂತ್ರವನ್ನು 54 ಬಾರಿ ಪಠಿಸಿರಿ. ಅಗ್ನಿಯ ಶುದ್ಧತೆಗಾಗಿ ಬೆಳಗ್ಗೆ ತುಳಸಿಯ ಹತ್ತಿರ ತುಪ್ಪದ ದೀಪ ಹಚ್ಚುವುದು ಉತ್ತಮ. ಹನುಮಂತ ದೇವರಿಗೆ ಆಂಜನೇಯ ಸ್ತೋತ್ರ, ಸಿಂಧೂರ ಅರ್ಪಣೆ ಅಥವಾ ಬೇಸಿಗೆ ನೀರಿನ ದಾನ, ಬಿಸಿ ಜಾಗದಲ್ಲಿ ನೀರಿನ ಕುಂಡಿ ಇಡುವುದು ಪುಣ್ಯಕಾರಿ. ಅದೃಷ್ಟದ ಸಂಖ್ಯೆ 5. ಈ ದಿನದ 5 ಅಂಕ ನಿಮ್ಮ ಚುರುಕುತನ, ತಾಳ್ಮೆ ಮತ್ತು ವಿವೇಕಕ್ಕೆ ಉತ್ತೇಜನ ನೀಡುತ್ತದೆ. ಪ್ರಮುಖ ಕೆಲಸಗಳಿಗೆ ಈ ಸಂಖ್ಯೆಯ ಅನುಕೂಲ ಹೆಚ್ಚಿದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಚೈತನ್ಯ, ಸಮತೋಲನ ಮತ್ತು ಶಾಂತಿಯನ್ನು ಪ್ರತಿಬಿಂಬಿಸುತ್ತದೆ. ಈ ಬಣ್ಣದ ಉಡುಪು ಅಥವಾ ಉಪಕರಣಗಳನ್ನು ಉಪಯೋಗಿಸಿ. ಶುಭ ಸಮಯ ಬೆಳಗ್ಗೆ 10:30 ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ಯಾವುದೇ ಮಹತ್ವದ ನಿರ್ಧಾರ, ಪ್ರಯಾಣ ಅಥವಾ ಆರ್ಥಿಕ ವ್ಯವಹಾರಗಳು ಯಶಸ್ವಿಯಾಗುವ ಸಾಧ್ಯತೆ ಇದೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಭಾವನೆಗಳು ತೀವ್ರವಾಗಿರುವುದರಿಂದ ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳುವುದು ಮುಖ್ಯ. ಚಂದ್ರಗ್ರಹದ ಪ್ರಭಾವದಿಂದ ಇಚ್ಛಾಶಕ್ತಿ ಹೆಚ್ಚು, ಆದರೆ ಮನಸ್ಥಿತಿ ಒಂದಷ್ಟು ಚಂಚಲವಾಗಿರಬಹುದು. ದಿನದ ಪ್ರಾರಂಭದಲ್ಲಿ ಹಳತಾದ ವಿಷಯಗಳನ್ನು ನೆನೆಸಿ ನಿರಾಸೆಗೊಳಗಾಗಬಹುದು. ಆದರೂ ಮಧ್ಯಾಹ್ನದ ನಂತರ ಮನಸ್ಸು ಸ್ಥಿರವಾಗುತ್ತದೆ. ಇಂದು ಮನೆಯ ಅಥವಾ ವ್ಯಕ್ತಿಗತ ಬದುಕಿನ ವಿಷಯಗಳಲ್ಲಿ ಪ್ರಮುಖ ಬೆಳವಣಿಗೆಗಳು ಸಂಭವಿಸಬಹುದು. ನಿಮ್ಮ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುವುದು ಮತ್ತು ಯಾರು ನಿಮ್ಮ ಹಿತಚಿಂತಕರು ಎಂಬುದನ್ನು ಅರಿಯಲು ಇದು ಉತ್ತಮ ದಿನ. ಗೃಹೋಪಯೋಗಿ ನಿರ್ಧಾರಗಳ ಸಮಯ, ಬದಲಾವಣೆಗಳಿಗೆ ಮುಕ್ತ ಮನಸ್ಸು ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿನ ಕೆಲಸದ ಒತ್ತಡ, ತುರ್ತು ಕರ್ತವ್ಯಗಳು ಹಾಗೂ ನಿರೀಕ್ಷೆಗಳ ತೂಕ ನಿಮಗೆ ಸಂಯಮದ ಪರೀಕ್ಷೆ ಮಾಡಬಹುದು. ಇಂದಿನ ದಿನದಲ್ಲಿ ಹೊಸ ಜವಾಬ್ದಾರಿಗಳ ಹೊಣೆ ಬರುತ್ತದೆ. ವಿಶೇಷವಾಗಿ ಮಹಿಳಾ ಉದ್ಯೋಗಿಗಳಿಗೆ ಈ ದಿನ ಹೆಚ್ಚಿನ ತೊಡಕುಗಳು ಎದುರಾಗಬಹುದು, ಆದರೆ ಶ್ರಮದಿಂದ ಸಮಸ್ಯೆಗಳ ಪರಿಹಾರ ಕಂಡುಬರುತ್ತದೆ. ಸಹೋದ್ಯೋಗಿಗಳಿಂದ ನಿರೀಕ್ಷೆ ಮಾಡುವ ಮುನ್ನ ನೀವು ಸ್ಪಷ್ಟತೆ ತೋರಬೇಕು. ಎಲ್ಲೆಲ್ಲಿ ಅಸಮಾನತೆ ಅಥವಾ ಅಸಮರ್ಪಕತೆಯ ಅನುಭವವಾಗುತ್ತದೆಯೋ ಅಲ್ಲಿಗೆ ಶಾಂತಿಯುತವಾಗಿ ಸ್ಪಷ್ಟನೆ ನೀಡಬೇಕು. ಪ್ರಯೋಜನದ ಅಂತರ್ವ್ಯವಹಾರಗಳು ಸಹಜವಾಗಿ ಮೂಡಿಬರುತ್ತವೆ. ಉದ್ಯಮಿಗಳಿಗೆ ದಿನದ ಮೊದಲಾರ್ಧ ತೊಂದರೆದಾಯಕವಾದರೂ ಮಧ್ಯಾಹ್ನದ ನಂತರ ನಿರೀಕ್ಷಿತ ವ್ಯವಹಾರ ನಡೆಯಬಹುದು. ಗೃಹವಸ್ತುಗಳ ವ್ಯಾಪಾರದವರಿಗೆ ಲಾಭದ ಯೋಗ. ದಿನಪತ್ರಿಕೆ ಅಥವಾ ಆನ್ಲೈನ್ ಜಾಹೀರಾತುಗಳ ಮೂಲಕ ಹೊಸ ಗ್ರಾಹಕರನ್ನು ಸೆಳೆಯಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಗಣನೀಯ ವ್ಯತ್ಯಾಸವಿಲ್ಲದಿದ್ದರೂ ಸತತ ಬುದ್ಧಿವಂತ ನಿರ್ವಹಣೆಯ ಅಗತ್ಯವಿದೆ. ಹಳೆಯ ಸಾಲ ತೀರಿಸುವ, ಸಾಲದ ಕಾಗದಗಳನ್ನು ಪರಿಶೀಲಿಸುವ ಅಥವಾ ಕುಟುಂಬದ ಖರ್ಚುಗಳನ್ನು ಮರುಪರಿಶೀಲನೆ ಮಾಡುವ ಕೆಲಸದಲ್ಲಿ ಸಮಯ ಕಳೆಯಬಹುದು. ಅನಾವಶ್ಯಕ ಖರೀದಿಯಿಂದ ದೂರವಿರುವುದು ಒಳಿತು. ಹೆಣ್ಣು ಮಕ್ಕಳಿಗೆ ಸಂಬಂಧಿಸಿದ ಖರ್ಚುಗಳು ಸಾಧ್ಯವಿದೆ. ಶೈಕ್ಷಣಿಕ, ವೈವಾಹಿಕ ಅಥವಾ ವೈದ್ಯಕೀಯವಾಗಿ ಷೇರು ಮಾರುಕಟ್ಟೆ ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಲು ಇಂದಿನ ದಿನ ಸರಿಯಾದ ಸಮಯವಲ್ಲ. ಗೃಹಾಲಂಕಾರ ಅಥವಾ ಗೃಹ ಪ್ರವೇಶಕ್ಕೆ ಬಳಸುವ ಖರ್ಚುಗಳ ಯೋಜನೆ ಇಂದು ಆರಂಭಿಸಬಹುದು. ಹಣಕಾಸು ನಿರ್ವಹಣೆಗೂ ಸಂಬಂಧಿಸಿದ ಯೋಜನೆಗಳನ್ನು ನಿರ್ದಿಷ್ಟವಾಗಿ ಬರೆಯುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಅನಿದ್ರೆ, ಅತಿವಿಚಾರ ಮತ್ತು ಅಲ್ಪ ಆಹಾರದಿಂದ ದೈಹಿಕ ಹಾಗೂ ಮಾನಸಿಕ ಬಿಕ್ಕಟ್ಟು ಸಾಧ್ಯ. ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಸ್ತ್ರೀರೋಗ ಸಮಸ್ಯೆಗಳು ಅಥವಾ ಉತ್ಸಾಹದ ಕೊರತೆಯ ಲಕ್ಷಣಗಳು ಕಾಣಿಸಬಹುದು. ಹಸಿವಿಲ್ಲದಿದ್ದರೂ ಸಮಯಕ್ಕೆ ಆಹಾರ ಸೇವನೆ ಅಗತ್ಯ. ಬಾಯಾರಿಕೆ, ಎದೆನುರುಪು ಅಥವಾ ಜೀರ್ಣಕ್ರಿಯೆ ದೋಷಗಳು ಕಂಡುಬರಬಹುದು. ಹಗುರವಾದ ಆಹಾರ, ಪಾನೀಯ ಸೇವನೆ, ತಾಜಾ ಹಣ್ಣುಗಳು ಉತ್ತಮ. ನಡಿಗೆ ಅಥವಾ ಬಿಸಿನೀರಿನಲ್ಲಿ ಕಾಲಾಡಿಸುವ ಚಟುವಟಿಕೆಯಿಂದ ಶರೀರ ಶಾಂತಗೊಳ್ಳುತ್ತದೆ. ಮನಸ್ಸನ್ನು ಸುಸ್ಥಿರವಾಗಿಡಲು ಧ್ಯಾನ, ಪ್ರಾಣಾಯಾಮ ಅಥವಾ ಹಸಿರು ಪರಿಸರದಲ್ಲಿ ಸಮಯ ಕಳೆಯುವುದು ಹೆಚ್ಚು ಲಾಭಕಾರಿಯಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದ ಸದಸ್ಯರೊಂದಿಗೆ ಗಂಭೀರ ಚರ್ಚೆಗಳು ನಡೆಯಬಹುದು. ಭೂಮಿ, ಮನೆ ಅಥವಾ ಆಸ್ತಿ ಹಂಚಿಕೆಯಂತಹ ವಿಷಯಗಳಲ್ಲಿ ತೀರ್ಮಾನ ಕಾಲ ಸಮೀಪಿಸುತ್ತಿದೆ. ಎಚ್ಚರದಿಂದ ಮಾತು ನಡೆಸಬೇಕು. ಹೆತ್ತವರ ಹಾಗೂ ಹಿರಿಯರ ಆಶೀರ್ವಾದದಿಂದ ವಿಷಯಗಳು ತೂಕ ಪಡೆಯುತ್ತವೆ. ಪತಿಯೊಂದಿಗೆ ತಾತ್ಕಾಲಿಕ ಮನಸ್ತಾಪ ಸಂಭವಿಸಬಹುದು, ಆದರೆ ಸ್ಪಷ್ಟ ಸಂಭಾಷಣೆಯಿಂದ ಪರಿಹಾರ ಸಾಧ್ಯ. ಮಕ್ಕಳಿಗೆ ಬೆಂಬಲ ನೀಡಿ ಅವರ ಭಾವನೆಗಳನ್ನು ಗೌರವಿಸಿ. ತಂದೆ ತಾಯಿಯ ಆರೋಗ್ಯದ ಕಡೆ ಗಮನ ಹರಿಸಿ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಭವಿಷ್ಯ ಯೋಜನೆಗಳಲ್ಲಿ ಚರ್ಚೆ ಪ್ರಾರಂಭಿಸಬಹುದು. ಕುಟುಂಬ ಸಂಬಂಧಗಳನ್ನು ಗಟ್ಟಿ ಮಾಡುವ ಸಂದರ್ಭವಿದು. ಅತೀತ ಸಮಸ್ಯೆಗಳಿಗೆ ಪರಿಹಾರ ಸಿಗಬಹುದು. ವೀಕ್ಷಕರೇ, ನೀವು ಈ ಮಂಗಳವಾರ ನಿಮ್ಮ ರಾಶಿಯ ಮೇಲೆ ಚಂದ್ರ ಮತ್ತು ಮಂಗಳ ಗ್ರಹಗಳ ಸಂಯುಕ್ತ ಪ್ರಭಾವವಿರುವುದರಿಂದ ಧ್ಯಾನ ಮತ್ತು ಶಾಂತಿಯ ಆಚರಣೆ ಬಹುಮುಖ್ಯ. ಇಂದಿನ ದಿನ ಶ್ರೀ ಚಂದ್ರೇಶ್ವರ ಅಷ್ಟೋತ್ತರ ಶತನಾಮಾವಳಿ ಪಠಣವು ಫಲದಾಯಕ. ಓಂ ಸೋಂ ಸೋಮಾಯ ನಮಃ.
ಎಂಬ ಚಂದ್ರ ಮಂತ್ರವನ್ನು 54 ಬಾರಿ ಜಪಿಸಿ ಮನಸ್ಸಿಗೆ ನೆಮ್ಮದಿ ತರುವ ಪ್ರಯತ್ನ ಮಾಡಿ. ಹಾಲು, ಅಕ್ಕಿ ಅಥವಾ ಬೆಣ್ಣೆಯನ್ನು ದಾನ ಮಾಡುವುದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಚಂದ್ರದೇವರ ಪ್ರಾರ್ಥನೆಯೊಂದಿಗೆ ಜಲತಿಂಡಿಗಳು ಮತ್ತು ಹಾಲಿನ ಪಾನೀಯ ಸೇವನೆ ಶುಭ. ಈ ದಿನ ರಾತ್ರಿ ಮೃದುವಾದ ಹಸಿರು ಬಟ್ಟೆ ಧರಿಸುವುದು ಶ್ರೇಯಸ್ಕರ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ನಿದರ್ಶನದ, ಕಾಳಜಿಯ, ಸಹಾನುಭೂತಿಯ ಸಂಕೇತ. ಕುಟುಂಬ ಸಂಬಂಧಗಳಿಗೆ ಶಕ್ತಿಯನ್ನು, ಸಮತೋಲನಕ್ಕೂ ಈ ಸಂಖ್ಯೆ ನೆರವಾಗಲಿದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ನಿಮಗೆ ಒಳಿತಿನ ಶಕ್ತಿ, ನಿರ್ಣಯ ಶಕ್ತಿ ಮತ್ತು ಮನಸ್ಸಿಗೆ ಶಾಂತಿ ತರುತ್ತದೆ. ಬಿಳಿ ಉಡುಪಿನಲ್ಲಿ ಇಂದು ದೈವ ಸಮರ್ಪಣೆಯು ಲಾಭಕರ. ಶುಭ ಸಮಯ ಸಂಜೆ ಬೆಳಗಿನ ಜಾವ 4 ಗಂಟೆಯಿಂದ ಬೆಳಗ್ಗೆ 6 ಗಂಟೆರವರೆಗೆ. ಈ ಸಮಯದಲ್ಲಿ ಹಣಕಾಸು ವ್ಯವಹಾರಗಳು, ಕುಟುಂಬ ಚರ್ಚೆಗಳು ಅಥವಾ ದೇವಾಲಯದ ಭೇಟಿಗೆ ಉತ್ತಮ ಯೋಗ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ತಮ್ಮ ವೈಯಕ್ತಿಕ ಪ್ರತಿಭೆಯ ಪ್ರಭಾವದಿಂದ ಮತ್ತೊಮ್ಮೆ ಗಮನ ಸೆಳೆಯುವ ಯೋಗದಲ್ಲಿದ್ದಾರೆ. ಆತ್ಮವಿಶ್ವಾಸ, ಬುದ್ಧಿವಂತಿಕೆ ಮತ್ತು ಧೈರ್ಯವಿರುವ ದಿನವಿದು. ಮಂಗಳವಾರದ ಮಂಗಳ ಗ್ರಹದ ಶಕ್ತಿಯು ನಿಮ್ಮ ಹೃದಯವನ್ನು ಶಕ್ತಿ ಮಾಡುತ್ತದೆ ಮತ್ತು ಮುಖ್ಯಸ್ಥರ ಮುಂದೆ ನಿಲ್ಲುವ ಧೈರ್ಯವನ್ನು ನೀಡುತ್ತದೆ. ನಿನ್ನೆಯ ಗೊಂದಲಗಳನ್ನು ಸರಿಪಡಿಸಿ ಇಂದು ಸ್ಪಷ್ಟ ಗುರಿಯತ್ತ ನಿಮ್ಮ ಹೆಜ್ಜೆಗಳು ಸಾಗುತ್ತವೆ. ಮಹತ್ವದ ಕಾರ್ಯಗಳನ್ನು ಪ್ರಾರಂಭಿಸಲು ಯೋಗ್ಯ ದಿನ. ಹೊಸ ಯೋಜನೆಗಳಿಗೆ ಪ್ರಾರಂಭ, ಹಿರಿಯರ ಸಲಹೆ ಆಧಾರವಾಗಿ ನಿಮ್ಮ ದಾರಿಯು ಸ್ಪಷ್ಟವಾಗುತ್ತದೆ. ಆದರೂ ಅಹಂಕಾರದಿಂದ ದೂರವಿದ್ದು ಶ್ರದ್ಧೆಯಿಂದ ನಡೆದುಕೊಳ್ಳುವುದು ಅತ್ಯುತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ನಿಮ್ಮ ಪ್ರಭಾವ, ಶಿಸ್ತು ಮತ್ತು ನಾಯಕತ್ವ ಗುಣಗಳು ಕಾರ್ಮಿಕ ಕ್ಷೇತ್ರದಲ್ಲಿ ಮೆಚ್ಚುಗೆಗೆ ಪಾತ್ರವಾಗಬಹುದು. ಮೇಲಧಿಕಾರಿಗಳೊಂದಿಗೆ ನೇರವಾದ ಸಂವಾದ, ಹೊಸ ಜವಾಬ್ದಾರಿಗಳ ಒಪ್ಪಿಗೆಯೂ ಸಾಧ್ಯ. ಕೆಲವು ವ್ಯಕ್ತಿಗಳಿಗೆ ವರ್ಗಾವಣೆ ಅಥವಾ ಉತ್ತರಣೆಯ ನಿರ್ಧಾರವು ಈ ದಿನ ಸಿಗಬಹುದು. ಸಹೋದ್ಯೋಗಿಗಳೊಂದಿಗೆ ಸ್ವಾಭಿಮಾನಕ್ಕೆ ಧಕ್ಕೆ ಬಾರದ ರೀತಿಯಲ್ಲಿ ವ್ಯವಹರಿಸುವುದು ಮುಖ್ಯ. ಅನೇಕವರು ನಿಮ್ಮ ಮೇಲ್ವಿಚಾರಣೆಯುಳ್ಳ ತಂಡಗಳಿಗೆ ನೇಮಕವಾಗಬಹುದು. ಸಭೆಗಳಲ್ಲಿ ನಿಮ್ಮ ಅಭಿಪ್ರಾಯವು ಪ್ರಭಾವ ಬೀರುವ ಯೋಗವಿದೆ. ಉದ್ಯಮದಲ್ಲಿ ಹೊಸ ಮಾರ್ಗ ಕಂಡುಕೊಳ್ಳುವ ದಿನವಿದು. ಮಾರುಕಟ್ಟೆ ವಿಶ್ಲೇಷಣೆ, ಪೂರೈಕೆದಾರರ ಜೊತೆಗಿನ ಸಂಬಂಧ ಪುನರ್ಸ್ಥಾಪನೆ ಅಥವಾ ಹೊಸ ವಿತರಕ ಸೆಳೆಯುವ ಯೋಗ. ಸಾರ್ವಜನಿಕ ಸಂಪರ್ಕ, ಜಾಹೀರಾತು ಮತ್ತು ವ್ಯವಹಾರ ವಿಸ್ತರಣೆಗೆ ಸಮಯ ಸೂಕ್ತವಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಧನ ಸಂಪತ್ತಿಯ ಲಾಭದ ಸಾಧ್ಯತೆಗಳು ಇರಬಹುದು. ವಿಶೇಷವಾಗಿ ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭ ಅಥವಾ ವ್ಯವಹಾರದಿಂದ ಹಣದ ಪ್ರವಾಹವಾಗಬಹುದು. ಕೆಲವು ಅಗತ್ಯವಿಲ್ಲದ ಖರ್ಚುಗಳು ಕಂಡುಬರುವುದು ಸಹ ಸಾಧ್ಯ, ವಿಶೇಷವಾಗಿ ಮನೆ ಸಂಬಂಧಿ ಅಥವಾ ವೈಯಕ್ತಿಕ ಸೌಕರ್ಯಗಳ ಮೇಲೆ. ಹೊಸ ಹಣಕಾಸು ಯೋಜನೆಗಳನ್ನು ಪ್ರಾರಂಭಿಸುವ ಮೊದಲು ತಜ್ಞರ ಸಲಹೆ ಪಡೆಯುವುದು ಉತ್ತಮ. ಜವಾಬ್ದಾರಿ ಹಾಗೂ ಪಾರದರ್ಶಿತೆಯಿಂದ ಹಣಕಾಸು ವ್ಯವಹಾರ ನಡೆಸಿದರೆ ಸದ್ಭಾವನೆ ಹಾಗೂ ಶ್ರದ್ಧೆ ಹೆಚ್ಚುವುದು. ಭೂಮಿಯ ಹೂಡಿಕೆ, ಚಿನ್ನ ಖರೀದಿ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಚುರುಕಾದ ಚಟುವಟಿಕೆ ಸಾಧ್ಯವಿದೆ, ಆದರೆ ಗಮನ ಮತ್ತು ಸಮತೋಲನ ಅಗತ್ಯವಿದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೈಹಿಕ ಶಕ್ತಿ ಅಧಿಕವಿರುವ ದಿನವಿದು, ಆದರೆ ಅದನ್ನು ಸರಿಯಾಗಿ ಬಳಕೆ ಮಾಡಬೇಕು. ತೀವ್ರ ಚಿಂಜಿನೆಯು, ತಲೆನೋವು ಅಥವಾ ಬೆನ್ನು ನೋವಿನ ತೊಂದರೆ ಸಾಧ್ಯವಿದೆ. ತೊಂದರೆಗಳನ್ನು ನಿರ್ಲಕ್ಷಿಸದೆ ತಕ್ಷಣ ವಿಶ್ರಾಂತಿ ತೆಗೆದುಕೊಳ್ಳುವುದು ಮುಖ್ಯ. ಹದವಾದ ಆಹಾರ ಸೇವನೆ, ನೀರಿನ ಸೇವನೆ, ಪ್ರಾಣಾಯಾಮ ಮತ್ತು ಸಂಯಮಿತ ನಿದ್ರೆ ಇಂದಿನ ಆರೋಗ್ಯದ ಬಾಳಿಗೆಲ್ಲು. ಇಂದಿನ ಮಂಗಳವಾರದ ಪ್ರಭಾವದಿಂದ ಉಗ್ರತೆಗೆ ಬೇರೆ ಬೇರೆ ದೇಹದ ಭಾಗಗಳಲ್ಲಿ ಒತ್ತಡ ಸೃಷ್ಟಿಯಾಗಬಹುದು. ಇದನ್ನು ಯೋಗ ಅಥವಾ ಧ್ಯಾನದಿಂದ ಸಮತೋಲನಗೊಳಿಸಬಹುದು. ಸಾಧ್ಯವಾದರೆ ಇಂದಿನ ದಿನ 1 ಗಂಟೆ ನಿಮಗೆ ಪ್ರೀತಿಯ ಶಕ್ತಿದಾಯಕ ಸಂಗೀತವನ್ನೇ ಕೇಳುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದಲ್ಲಿ ನಿಮ್ಮ ಮಾತುಗಳಿಗೆ ಹೆಚ್ಚಿನ ಪ್ರಭಾವವಿದೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಮನೆಯವರ ಹಿತಕ್ಕಾಗಿ ಇರಬೇಕು. ಪತ್ನಿ ಅಥವಾ ಪತಿಯೊಂದಿಗೆ ಸಂವಹನ ಸ್ಪಷ್ಟವಾಗಿ ನಡೆಯಲಿ. ಮಕ್ಕಳ ವಿದ್ಯಾಭ್ಯಾಸ, ಭವಿಷ್ಯ ಯೋಜನೆಗಳ ಬಗ್ಗೆ ಚರ್ಚೆ ನಡೆಯಬಹುದು. ಹಿರಿಯರ ಆಶೀರ್ವಾದ ಅಥವಾ ಮಾರ್ಗದರ್ಶನದಿಂದ ಕುಟುಂಬದಲ್ಲಿ ಗಂಭೀರ ಸಮಸ್ಯೆಗೂ ಪರಿಹಾರ ಸಿಗಬಹುದಾದ ದಿನವಿದು. ಸಹೋದರ ಅಥವಾ ಬಂಧುಗಳೊಂದಿಗೆ ಹಣಕಾಸು ಅಥವಾ ಜಮೀನಿನ ವಿಷಯಗಳಲ್ಲಿ ಬುದ್ಧಿಮತ್ತೆ ಮತ್ತು ಸಹಕಾರದಿಂದ ನಡೆದುಕೊಳ್ಳಿ. ಮನಸ್ಸಿನಲ್ಲಿ ತೀವ್ರ ಅಭಿಮಾನವಿರುವ ಸಂಬಂಧಗಳನ್ನು ಮೇಲಕ್ಕೆತ್ತುವ, ಬಲಪಡಿಸುವ ಯೋಗವಿದೆ. ದೂರದ ಊರಿನ ಸಂಬಂಧಿಕರಿಂದ ಖುಷಿಯ ಸುದ್ದಿ ಬರಬಹುದು. ವೀಕ್ಷಕರೇ, ನೀವು ಇಂದು ಮಂಗಳದ ಪ್ರಭಾವದಿಂದ ಉಂಟಾಗುವ ಶಕ್ತಿಯು ಉಗ್ರವಾಗಿರಬಹುದು. ಆದ್ದರಿಂದ ಇದರ ಸಮತೋಲನಕ್ಕಾಗಿ ಬಜರಂಗಬಲಿ ಆರಾಧನೆ ಅತ್ಯಂತ ಫಲಪ್ರದ. ಓಂ ಆಂಜನೇಯಾಯ ವಿಘ್ನ ವಿನಾಶಿನೇ ನಮಃ ಎಂಬ ಮಂತ್ರವನ್ನು 18 ಅಥವಾ 36 ಬಾರಿ ಪಠಿಸುವುದು ಶುಭ. ಕೆಂಪು ಬಟ್ಟೆ ಧರಿಸಿ, ಕೆಂಪು ಹೂವುಗಳ ಪುಷ್ಪಾರ್ಚನೆ ಮಾಡಿ, ಕೆಲವು ಗಂಟೆಗಳ ಕಾಲ ಉಪವಾಸ ಮಾಡಿ ಹನುಮಂತ ದೇವಾಲಯಕ್ಕೆ ಭೇಟಿ ನೀಡಿ.
ಬಡವರಿಗೆ ತಂಪು ನೀರಿನ ಪ್ಯಾಕೆಟ್, ಫಲಾಹಾರ ಅಥವಾ ಆಂಜನೇಯ ಯಂತ್ರದ ಚಿತ್ರವನ್ನು ವಿತರಿಸಬಹುದು. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿಮತ್ತೆ, ವಿನ್ಯಾಸ ಮತ್ತು ಚಪಲತೆಯ ಸಂಕೇತ. ಇಂದಿನ ನಿಮ್ಮ ನಿರ್ಧಾರಗಳಲ್ಲಿ ಈ ಸಂಖ್ಯೆಯ ಪ್ರಭಾವವು ಗಂಭೀರ ಫಲ ತರಬಲ್ಲದು. ಅದೃಷ್ಟದ ಬಣ್ಣ ಸುಣ್ಣದ ಬಿಳಿ. ಈ ಬಣ್ಣ ಶುದ್ಧತೆಯ, ವಿಶ್ರಾಂತಿಯ ಮತ್ತು ತಾಳ್ಮೆಯ ಸಂಕೇತ. ಇಂದಿನ ದಿನದಲ್ಲಿ ಬಿಳಿ ಅಥವಾ ಹಳದಿ ಬಣ್ಣದ ಶೇಡ್ಗಳು ಉತ್ತಮ ಶಕ್ತಿಯನ್ನು ಆಕರ್ಷಿಸುತ್ತವೆ. ಶುಭ ಸಮಯ ಬೆಳಗ್ಗೆ 10:55 ರಿಂದ ಮಧ್ಯಾಹ್ನ 12:10 ರವರೆಗೆ. ಈ ಸಮಯದ ಒಳಗಿನ ಕಾರ್ಯಪ್ರವೃತ್ತಿಯು ಯಶಸ್ಸು ನೀಡುವ ಸಾಧ್ಯತೆ ಅಧಿಕವಾಗಿದೆ. ಅಲ್ಲಿ ನಡೆದ ತೀರ್ಮಾನಗಳು ನವೀನ ಶಕ್ತಿಯನ್ನು ಉಂಟು ಮಾಡುತ್ತವೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಈ ದಿನ ನಿಮಗೆ ಯೋಜನೆಗಟ್ಟಿದ ಕಾರ್ಯವಿಧಾನದ ಅಗತ್ಯವಿದೆ. ತಾತ್ಕಾಲಿಕ ತೊಂದರೆಗಳು ಉಂಟಾದರೂ ನಿಮ್ಮ ವಿಶ್ಲೇಷಣಾತ್ಮಕ ಚಿಂತನೆ ಮತ್ತು ಕಾರ್ಯಚಟುವಟಿಕೆಯ ಶಿಸ್ತು ನಿಮಗೆ ಸ್ಪಷ್ಟತೆ ನೀಡುತ್ತದೆ. ಗ್ರಹಸ್ಥಿತಿಯಿಂದಾಗಿ ಇಂದು ಗಂಭೀರ ವಿಚಾರಗಳಲ್ಲಿ ತೀರ್ಮಾನ ತೆಗೆದುಕೊಳ್ಳಬೇಕಾಗುವ ಸಂಭವವಿದೆ. ನಿರ್ಧಾರದಲ್ಲಿ ತಡ ಮಾಡುವ ಮೊದಲು ಎಲ್ಲ ಅಂಶಗಳನ್ನು ಪರಿಶೀಲಿಸಿ. ಬೇರೆ ರಾಶಿಗಳಿಗಿಂತ ನಿಮ್ಮ ಅರ್ಥವಿಲ್ಲದ ಆತಂಕವು ಕೆಲವೊಮ್ಮೆ ಹೆಚ್ಚು ಆಗಬಹುದು, ಆದರೆ ಇವತ್ತಿನ ದಿನದ ಶಕ್ತಿಯು ನಿಮಗೆ ಆ ಆತಂಕವನ್ನು ಸಮರ್ಥವಾಗಿ ನಿಭಾಯಿಸುವ ಶಕ್ತಿ ನೀಡುತ್ತದೆ. ಸಕಾರಾತ್ಮಕ ಚಿಂತನೆ ಮತ್ತು ಸಮಯ ನಿಯಂತ್ರಣವೇ ಯಶಸ್ಸಿಗೆ ದಾರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಪ್ರಾಮಾಣಿಕತೆ, ಶ್ರಮ ಮತ್ತು ಜವಾಬ್ದಾರಿಯ ಅಗತ್ಯವಿದೆ. ನಿಮ್ಮ ಮಾಡಿದ ಕೆಲಸಗಳು ಗಮನಕ್ಕೆ ಬರುತ್ತವೆ. ಹೊಸ ಯೋಜನೆಗಳು ಅಥವಾ ವರದಿ ಸಲ್ಲಿಸುವ ಕಾರ್ಯಗಳಾದರೂ ನಡೆಯಬಹುದು. ಉನ್ನತಾಧಿಕಾರಿಗಳಿಂದ ಹೊಸ ಕಾರ್ಯಭಾರ ದೊರೆಯಬಹುದು. ಸಹೋದ್ಯೋಗಿಗಳೊಂದಿಗೆ ಸಮನ್ವಯ ಅಗತ್ಯವಿದೆ. ಕೆಲವರು ನಿಮ್ಮ ಶ್ರದ್ಧೆಯ ಪರೀಕ್ಷೆ ನಡೆಸಬಹುದು, ಆದ್ದರಿಂದ ಶಾಂತವಾಗಿ ಸ್ಪಷ್ಟ ಉತ್ತರ ನೀಡಿ. ಕೆಲಸದ ಸ್ಥಳದಲ್ಲಿ ಅಸಹಜ ಬದಲಾವಣೆಗಳ ಸಂಭವವಿದೆ. ಸ್ಥಳಾಂತರ, ಟೀಮ್ ಬದಲಾವಣೆ ಅಥವಾ ಉನ್ನತಿ ಯೋಗ. ಸ್ವತಂತ್ರ ಉದ್ಯೋಗಸ್ಥರು ಇಂದು ಲಾಭದಾಯಕ ಒಪ್ಪಂದಗಳನ್ನು ಸಮಾಲೋಚಿಸಬಹುದು. ಗುತ್ತಿಗೆದಾರಿಕೆ, ಹೊಸ ಕ್ಲೈಂಟ್ಗಳ ಸಂವಾದಗಳಿಗೆ ಉತ್ತಮ ಸಮಯವಿದೆ. ಆದಾಗ್ಯೂ ಹೊಸ ಆರ್ಡರ್ ಅಥವಾ ಹಣಕಾಸು ಸಂಬಂಧಿತ ತೀರ್ಮಾನಗಳಲ್ಲಿ ಎಚ್ಚರಿಕೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣದ ನಿರ್ವಹಣೆಯಲ್ಲಿ ಜವಾಬ್ದಾರಿತ್ವದ ಅಗತ್ಯವಿದೆ. ವಿತ್ತೀಯ ವಿಷಯಗಳಲ್ಲಿ ಸ್ಪಷ್ಟತೆ ಮತ್ತು ದಾಖಲೆಗಳನ್ನು ಪರಿಶೀಲಿಸಬೇಕು. ಹೊಸ ಖರೀದಿ ಅಥವಾ ಹೂಡಿಕೆಗೆ ಇದು ಸೂಕ್ತ ದಿನವಲ್ಲ. ಹಣಕಾಸಿನ ವ್ಯವಹಾರಗಳಲ್ಲಿ ಮಿತವ್ಯಯ ಹಾಗೂ ಆದ್ಯತೆ ಅವಶ್ಯ. ಬಾಂಡ್ಗಳಲ್ಲಿ ಅಥವಾ ಷೇರು ಹೂಡಿಕೆಗೆ ಯೋಚಿಸುತ್ತಿರುವವರು ಮುಂದೆ ಮತ್ತೊಂದು ದಿನ ಕಾಯುವುದು ಉತ್ತಮ. ಕೆಲವು ಮಂದಿ ಹಳೆಯ ಸಾಲ ಅಥವಾ ಬಾಕಿಗಳ ಪರಿಹಾರದಲ್ಲಿ ಯಶಸ್ಸು ಕಾಣಬಹುದು. ಆದಾಯ ನಿರೀಕ್ಷೆಗಿಂತ ಕಡಿಮೆಯಾಗಬಹುದು, ಆದರೆ ಶಿಸ್ತಿನಿಂದ ಮುನ್ನಡೆಯುವ ಜನರಿಗೆ ಹಣಕಾಸಿನಲ್ಲಿ ಸಮತೋಲನ ಸಾಧಿಸಲು ಸಾಧ್ಯ. ಮನೆ ಖರ್ಚುಗಳ ಮರುಸಂರಚನೆ ಮತ್ತು ಉಳಿತಾಯದ ಹೊಸ ಯೋಜನೆ ರೂಪಿಸುವ ಯೋಗವಿದೆ. ಹಣದ ವ್ಯವಹಾರಗಳಲ್ಲಿ ತಜ್ಞರ ಸಲಹೆ ಪಡೆಯುವುದು ಉಪಯುಕ್ತ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ದಿನ ದೈಹಿಕ ಶಕ್ತಿ ಮತ್ತು ಮನೋಬಲದ ಮೇಲ್ವಿಚಾರಣೆಯ ಅಗತ್ಯವಿದೆ. ಕಾಲು, ಬೆನ್ನು ಮತ್ತು ಪಿತ್ತದ ಸಂಬಂಧಿತ ತೊಂದರೆಗಳ ಲಕ್ಷಣಗಳು ಕಂಡುಬರುವ ಸಾಧ್ಯತೆ ಇದೆ. ಈ ಸಮಸ್ಯೆಗಳನ್ನು ಶೀಘ್ರ ನಿರ್ವಹಿಸುವುದು ಉತ್ತಮ. ಆಹಾರ ಮತ್ತು ನಿದ್ರೆ ನಿಯಮ ಪಾಲನೆ ಅತ್ಯಂತ ಅಗತ್ಯ. ಜಂಕ್ ಫುಡ್ ಅಥವಾ ಅಪಾಯಕಾರಿ ಆಹಾರಗಳಿಂದ ದೂರವಿರಿ. ನಿಮ್ಮ ದೈನಂದಿನ ನಡಿಗೆ, ಯೋಗ ಅಥವಾ ಸರಳ ಉಜ್ಜಾಯಿ ಪ್ರಾಣಾಯಾಮದ ಅಭ್ಯಾಸ ನಿಮ್ಮಲ್ಲಿ ಶಾಂತಿಯನ್ನು ನೀಡಬಹುದು. ಈ ದಿನದ ಮಂಗಳ ಪ್ರಭಾವದಿಂದ ಮೈಕ್ರೋ ಮ್ಯಾನೇಜ್ಮೆಂಟ್ ಹಾಗೂ ಒತ್ತಡ ಹೆಚ್ಚಾಗಬಹುದು. ತಕ್ಷಣ ಜೀರ್ಣ ಮಾಡಬಹುದಾದ ಆಹಾರ ಮತ್ತು ಹೆಚ್ಚಿನ ನೀರಿನ ಸೇವನೆಯು ಶಕ್ತಿಯನ್ನು ಉಳಿಸುತ್ತದೆ. ಮಿತಾಹಾರ, ಪ್ರಾತಃ ಕಾಲದ ವಾಯುವಿಹಾರ ಹಾಗೂ ಬೆಳ್ಳಿ ಪ್ರದೀಪ ಅರ್ಪಣೆ ಶುಭ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸದಸ್ಯರೊಂದಿಗೆ ಸಂವಹನ ಅಗತ್ಯ. ಕೆಲ ವಿಚಾರಗಳಲ್ಲಿ ನಿಮ್ಮ ಅಭಿಪ್ರಾಯ ಸ್ಪಷ್ಟವಾಗಿ ಹೇಳುವುದು ಉತ್ತಮ. ಜವಾಬ್ದಾರಿಗಳ ನಿರ್ವಹಣೆಯಲ್ಲಿ ಸಹಾಯ ಅಗತ್ಯವಾಗಬಹುದು. ನಿಮ್ಮ ಸಹಾನುಭೂತಿ ಮತ್ತು ಶ್ರದ್ಧೆಯು ಸಂಬಂಧಗಳನ್ನು ಮರುಸ್ಥಾಪಿಸುತ್ತದೆ. ಪತ್ನಿ ಅಥವಾ ಪತಿಯೊಂದಿಗೆ ಯಥೋಚಿತ ಸಮಯ ಕಳೆಯುವ ಯೋಗವಿದೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಪಾಲನಾ ವಿಚಾರದಲ್ಲಿ ನಿರ್ಧಾರ ತೆಗೆದುಕೊಳ್ಳಲಾಗುವುದು. ಹಿರಿಯರ ಆರೋಗ್ಯದ ಬಗ್ಗೆ ಚಿಂತನೆ ಉಂಟಾಗಬಹುದು. ಕ್ರಿಮಿಯುಹಾರ ಅಥವಾ ಗೃಹ ಪದಾರ್ಥಗಳಿಂದ ಪರಿಹಾರ ಶೋಧಿಸಿ. ಮಿತ್ರರೊಂದಿಗೆ ದೂರದ ಸಂವಾದ, ಪೋಷಕರಿಂದ ಆರ್ಥಿಕ ಸಲಹೆ ಅಥವಾ ಕುಟುಂಬ ಜಮಾವಾತಿನಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ. ಹೊಸ ಮಿತ್ರರೊಂದಿಗೆ ಪರಿಚಯವೂ ಆಗಬಹುದು. ವೀಕ್ಷಕರೇ, ನೀವು ಈ ದಿನ ಮಂಗಳ ಗ್ರಹದ ಪರಿಣಾಮದಿಂದಾಗಿ ದೇವಾರಾಧನೆ, ದಾನ ಮತ್ತು ತಪಸ್ಸಿಗೆ ಇಡೀ ದಿನ ಉತ್ತಮ. ವಿಶಿಷ್ಟವಾಗಿ ಓಂ ಹ್ರೀಂ ಶ್ರೀಂ ಅಂ ಐಂ ಕ್ಲೀಂ ಚಾಮುಂಡಾಯೇ ವಿಚ್ಚೆ ಎಂಬ ದೇವಿಯ ಮಂತ್ರವನ್ನು ಜಪಿಸಿ. ದುಃಖಿತರಿಗೆ ಆಹಾರ ವಿತರಣೆ, ದೇವಾಲಯದಲ್ಲಿ ಸೇವೆ ಅಥವಾ ಹಳೆಯ ಪಾಠದ ಮರು ಅಭ್ಯಾಸದಿಂದ ಶುದ್ಧತೆ ಬರಲಿದೆ.
ಪಾರ್ವತಿ ಶಿವನಿಗೆ ಕೆಂಪು ಹೂವು, ಅರ್ಜುನದ ಹಣ್ಣು ಅಥವಾ ರಕ್ತ ಬಣ್ಣದ ವಸ್ತ್ರದ ಅರ್ಪಣೆ ಶುಭ. ಅದೃಷ್ಟದ ಸಂಖ್ಯೆ 5. ಅಂಕ 5 ನಿಮ್ಮ ಚಿಂತನ ಶಕ್ತಿ, ವಿವರ ವಿಶ್ಲೇಷಣೆಯ ಮತ್ತು ನಿರ್ಧಾರ ಶಕ್ತಿಗೆ ಸ್ಫೂರ್ತಿದಾಯಕ. ಮುಖ್ಯ ಕೆಲಸಗಳ ಸಮಯದಲ್ಲಿದು ಉಪಯೋಗಿಸಬಹುದು. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನಿಮ್ಮ ಮನಸ್ಸಿಗೆ ಚೈತನ್ಯ, ತಾಜಾತನ ಹಾಗೂ ಸಮತೋಲನ ನೀಡುತ್ತದೆ. ಉಡುಪಿನಲ್ಲಿ ಅಥವಾ ದೇವಾರಾಧನೆಯಲ್ಲಿ ಈ ಬಣ್ಣದ ಬಳಕೆ ಶುಭ. ಶುಭ ಸಮಯ ಬೆಳಗ್ಗೆ 10:15 ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ಪ್ರಾರಂಭಿಸಿದ ಕಾರ್ಯಗಳು ನಿರೀಕ್ಷಿತ ಫಲ ನೀಡುತ್ತವೆ. ಹಣಕಾಸು ವ್ಯವಹಾರ, ಮಕ್ಕಳ ಪಾಠ ಅಥವಾ ವ್ಯಾಪಾರ ಮಾತುಕತೆಗಳಿಗೆ ಉತ್ತಮ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾ ರಾಶಿಯವರು ಮನಸ್ಥಿತಿ, ಸಮತೋಲನ ಮತ್ತು ಸೌಂದರ್ಯದ ಕಡೆ ಗಮನಹರಿಸಲು ಸಾಕಷ್ಟು ಅವಕಾಶಗಳನ್ನಿತ್ತ ದಿನ. ಶುಕ್ರ ಗ್ರಹದ ಪ್ರಭಾವದಿಂದ ಸೌಜನ್ಯತೆ, ಕಲಾತ್ಮಕತೆ ಮತ್ತು ಸ್ನೇಹಪರತೆಯ ಉನ್ನತ ಸ್ಥಿತಿಯಲ್ಲಿ ಇರುತ್ತೀರಿ. ಮಂಗಳವಾರದ ಮಂಗಳ ಗ್ರಹದ ಉಗ್ರಶಕ್ತಿ ಕೆಲವೊಂದು ದಡಬಡಿಕೆಗಳನ್ನು ತಂದರೂ ಸಹ ನಿಮ್ಮ ತಾಳ್ಮೆ ಮತ್ತು ವ್ಯವಹಾರ ಶೈಲಿಯಿಂದ ನೀವು ಎಲ್ಲವನ್ನೂ ಸುಸ್ಥಿರಗೊಳಿಸಬಲ್ಲಿರಿ. ನಿಮ್ಮ ಅಂತರ್ದೃಷ್ಟಿ ವಿವೇಚನೆಯು ಇಂದಿನ ದಿವಸದ ಮುಖ್ಯ ಶಕ್ತಿಯಾಗಿದೆ. ಇಂದು ಹೊಸ ಯೋಚನೆಗಳು ಬಂದು ಅವುಗಳನ್ನು ಹಿತಚಿಂತಕರೊಡನೆ ಹಂಚಿಕೊಳ್ಳುವ ನಿರ್ಣಯ ನಿಮ್ಮ ಭವಿಷ್ಯದ ಗತಿಗೆ ದಾರಿ ಮಾಡಿಕೊಡಬಹುದು. ಕೆಲವು ಬದಲಾವಣೆಗಳಿಗೆ ಇಂದು ತೊಡಗುವ ಯೋಗವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ವೃತ್ತಿ ಜೀವನದಲ್ಲಿ ಸಮನ್ವಯ ಮತ್ತು ಕೌಶಲ್ಯದಿಂದ ಕೆಲಸ ಮಾಡುವ ಅವಕಾಶವಿದೆ. ಮರುಪಾವತಿ, ಯೋಜನಾ ತಿದ್ದುಪಡಿ ಅಥವಾ ಹೊಸ ಟೀಮ್ ಮೇಲಾಗುವ ಅವಕಾಶಗಳು ಬರಬಹುದು. ನೀವು ಸಲ್ಲಿಸುವ ಪ್ರಸ್ತಾವನೆ ಅಥವಾ ವರದಿ ಮೇಲಧಿಕಾರಿಗಳ ಮೆಚ್ಚುಗೆಗೆ ಪಾತ್ರವಾಗಬಹುದು. ಕಲಾ, ವಿನ್ಯಾಸ, ಮಾಧ್ಯಮ, ಸಾಮಾಜಿಕ ಸೇವಾ ಕ್ಷೇತ್ರದವರು ತಮ್ಮ ಕಲಾತ್ಮಕ ಪ್ರತಿಭೆಯನ್ನು ಪ್ರದರ್ಶಿಸಲು ಉತ್ತಮ ವೇದಿಕೆ ಪಡೆದುಕೊಳ್ಳುತ್ತಾರೆ. ಕೆಲವು ಮಂದಿಗೆ ಹೊಸ ಜವಾಬ್ದಾರಿ ಅಥವಾ ಪ್ರಾಜೆಕ್ಟ್ ಲೀಡ್ ಮಾಡುವ ಅವಕಾಶ ದೊರೆಯಬಹುದು. ಸಹೋದ್ಯೋಗಿಗಳೊಂದಿಗೆ ಸ್ನೇಹಪರ ಸಮಾಲೋಚನೆಯಿಂದ ಉತ್ತಮ ಫಲ ದೊರೆಯುವುದು ಸಾಧ್ಯ. ಹೊಸ ಅವಕಾಶಗಳನ್ನು ಅರಸುವವರಿಗೆ ಇಂದಿನ ದಿನ ಸಂದರ್ಶನ, ಪ್ರಸ್ತಾಪ ಅಥವಾ ಇಮೇಲ್ ಮೂಲಕ ಪ್ರತಿಕ್ರಿಯೆ ಬರುವ ಸಾಧ್ಯತೆ ಇದೆ. ವ್ಯವಹಾರಿಗಳಿಗೆ ಈಗಿನ ವ್ಯಾಪಾರದಲ್ಲಿ ತಾಳ್ಮೆಯಿಂದ ನಿಲ್ಲುವ ಅಗತ್ಯವಿದೆ. ಹೆಚ್ಚು ಲಾಭದ ನಿರೀಕ್ಷೆಗೆ ಬದಲು ಗ್ರಾಹಕರ ನಂಬಿಕೆಯನ್ನು ಹೆಚ್ಚಿಸುವ ಕಡೆ ಗಮನವಿರಲಿ. ಹೊಸ ವ್ಯವಹಾರದ ಯೋಜನೆಗೆ ಪೂರ್ವ ತಯಾರಿ ಅವಶ್ಯ. ಹಣಕಾಸಿನ ಪಟ್ಟಿ ಪುನರ್ವಿಮರ್ಶೆಗೆ ಇಂದು ಉತ್ತಮ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಹಣಕಾಸಿನಲ್ಲಿ ನಿಖರತೆ ಮತ್ತು ಸಮರ್ಥ ನಿರ್ವಹಣೆಯ ಅಗತ್ಯವಿದೆ. ಬಡ್ಡಿ, ಕಂತು ಅಥವಾ ಹಣದ ಲೆಕ್ಕಪತ್ರಗಳ ಪರಿಶೀಲನೆ ನಡೆಯಬಹುದು. ಹೂಡಿಕೆ ಮಾಡುವ ಯೋಚನೆ ಇದ್ದರೆ ಅಸ್ತಿತ್ವದಲ್ಲಿರುವ ಹೂಡಿಕೆಗಳ ಲಾಭ ನಷ್ಟ ವಿಶ್ಲೇಷಣೆ ಮಾಡಿ ಮುಂದಿನ ಹೆಜ್ಜೆ ಇಡಿ. ಫ್ಯಾಷನ್, ಗೃಹ ಸಜ್ಜಿಕೆ, ಸಂಗೀತ, ಪ್ರವಾಸಕ್ಕೆ ಸಂಬಂಧಪಟ್ಟ ಖರ್ಚುಗಳು ಕಂಡುಬರುವ ಸಾಧ್ಯತೆ ಇದೆ. ಆದ್ದರಿಂದ ಶಿಸ್ತಿನೊಂದಿಗೆ ಹಣ ಹೂಡಿಕೆ ಖರ್ಚು ಮಾಡುವುದು ಮುಖ್ಯ. ಕ್ರೆಡಿಟ್ ಕಾರ್ಡ್ ಅಥವಾ ಸಾಲದಿಂದ ದೂರವಿರುವುದೇ ಉತ್ತಮ. ಹಣಕಾಸಿನ ನಿರ್ವಹಣೆಗೆ ಸಹೋದರರ ಸಲಹೆ ಅಥವಾ ನಂಬಿದ ವ್ಯಕ್ತಿಯ ಮಾರ್ಗದರ್ಶನ ಸಹಕಾರಿಯಾಗಬಹುದು. ಆರ್ಥಿಕವಾಗಿ ವ್ಯವಹಾರಕ್ಕೆ ಸಂಬಂಧಿಸಿದ ಕೆಲವು ಗುಪ್ತ ಮಾಹಿತಿಯೂ ದೊರೆಯಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಸ್ವಾಸ್ಥ್ಯದಲ್ಲಿ ಭೂತಕಾಲದ ಏಟುಗಳು ಇಂದು ಕಾಡುವ ಸಾಧ್ಯತೆ ಇದೆ. ತುಲಾ ರಾಶಿಯವರ ತೂಕದ ಸಮಸ್ಯೆ, ತ್ವಚಾ ಸಂಬಂಧಿತ ಸಮಸ್ಯೆ ಅಥವಾ ಶ್ರಾವಣೀಯ ಆಹಾರದ ದುಷ್ಪರಿಣಾಮದಿಂದ ಸಂವೇದನೆಗಳು ಉಂಟಾಗಬಹುದು. ನೀರಿನ ಸೇವನೆ, ಹಸಿರು ಆಹಾರ ಮತ್ತು ಸಮತೋಲನದ ನಿದ್ರೆ ಮುಖ್ಯ. ದೀರ್ಘ ನಡಿಗೆ ಅಥವಾ ಲಘು ವ್ಯಾಯಾಮದಿಂದ ದೈಹಿಕ ಚುರುಕಿನೊಂದಿಗೆ ಮನಸ್ಸಿಗೆ ಸಮಾಧಾನ ಉಂಟಾಗುವುದು. ಉತ್ತಮ ಸಂಗೀತ ಕೇಳುವುದು ಅಥವಾ ಕಲಾತ್ಮಕ ಚಟುವಟಿಕೆಗಳಲ್ಲಿ ತೊಡಗುವುದು ಮನಸ್ಸನ್ನು ಹಗುರಗೊಳಿಸುತ್ತದೆ. ಆಯುರ್ವೇದಿಯ ಚಿಕಿತ್ಸೆಯ ಪ್ರಯೋಗ ಅಥವಾ ಚರ್ಮದ ಆರೈಕೆಗಾಗಿ ನೈಸರ್ಗಿಕ ಕ್ರಮ ಅನುಸರಿಸುವುದು ಶುಭ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದಲ್ಲಿ ಹೆಚ್ಚು ಸೌಮ್ಯತೆ ಇರಬೇಕು. ಕುಟುಂಬ ಸದಸ್ಯರೊಂದಿಗೆ ಪರಸ್ಪರ ಸನಿಹ, ಮಾತುಕತೆ ಮತ್ತು ಆತ್ಮೀಯತೆಯಿಂದ ವಾತಾವರಣ ಸುಂದರವಾಗುತ್ತದೆ. ದಾಂಪತ್ಯದಲ್ಲಿ ಒಡನಾಟವಿದ್ದರೂ ಕೆಲವು ಭಿನ್ನಾಭಿಪ್ರಾಯಗಳ ತಾತ್ಕಾಲಿಕ ಉದ್ಭವ ಸಾಧ್ಯ. ಆದರೆ ನಿಮ್ಮ ಶಾಂತ ಮಾತಿನಿಂದ ಶಮನವಾಗುವುದು ಖಚಿತ. ಪೋಷಕರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಮಕ್ಕಳ ಶಿಕ್ಷಣ ಅಥವಾ ವ್ಯಕ್ತಿತ್ವದ ಬೆಳವಣಿಗೆಗೆ ಪ್ರೋತ್ಸಾಹ ನೀಡಿ. ದೂರವಿರುವ ಗೆಳೆಯರು ಅಥವಾ ಬಂಧುಗಳಿಂದ ವಾರ್ತಾ ಸಂಪರ್ಕ ಸಂಭವಿಸಬಹುದು. ದೀರ್ಘಕಾಲದ ಸಂಬಂಧಗಳಲ್ಲಿ ಹೊಸ ಹೆಜ್ಜೆ ಇಡುವ ಯೋಗವಿದೆ. ವಿವಾಹ ನಿರ್ಧಾರ ಅಥವಾ ನಿಶ್ಚಿತಾರ್ಥ ಸಂಬಂಧದ ಪ್ರಸ್ತಾಪಗಳು ಹಿಂದೆ ಬರಬಹುದು. ವೀಕ್ಷಕರೇ, ನೀವು ಇಂದು ಶುಕ್ರ ಗ್ರಹದ ಪ್ರಭಾವವನ್ನು ಸಮತೋಲನಗೊಳಿಸಲು ಮತ್ತು ಮಂಗಳವಾರದ ತೀವ್ರ ಶಕ್ತಿಯನ್ನು ಮೃದುವಾಗಿಸಲು ಶ್ರೀ ಸುಗ್ರೀವರು ಅಥವಾ ದೇವಿಯ ಉಪಾಸನೆ ಮಾಡುವುದು ಉತ್ತಮ. ದುರ್ಗಾ ಅಷ್ಟೋತ್ತರ ಶತನಾಮ ಪಠಣ, ಶೃಂಗೇರಿ ಶಾರದಾಂಬೆಯ ಚಿತ್ರಕ್ಕೆ ಪೂಜೆ ಅಥವಾ ರಕ್ತಚಂಪಾ ಹೂವಿನ ಅರ್ಚನೆ ಶುಭ.
ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಎಂಬ ಮಂತ್ರವನ್ನು 16 ಅಥವಾ 32 ಬಾರಿ ಜಪಿಸಿ. ಬಿಳಿ ಹಾಲು ಅಥವಾ ಸಕ್ಕರೆ ನೀಡುವ ದಾನ ಉತ್ತಮ ಫಲ ನೀಡುತ್ತದೆ. ನಿರ್ಗುಂಡಿ ಅಥವಾ ತುಳಸಿ ಪತ್ತೆ ತುಂಬಿದ ನೀರು ಸೇವನೆ ಶುದ್ಧೀಕರಣೆಗಾಗಿ ಸಹಕಾರಿ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸೌಂದರ್ಯ, ಸಾಮರಸ್ಯ ಮತ್ತು ಪ್ರೇಮದ ಪ್ರತೀಕವಾಗಿದೆ. ಇಂದು ಈ ಸಂಖ್ಯೆ ಶಕ್ತಿಯು ನಿಮ್ಮ ತಾಳ್ಮೆ ಮತ್ತು ಮನಸ್ಸಿನ ಶಾಂತಿಗೆ ಸಹಾಯಕರಾಗುತ್ತದೆ. ಅದೃಷ್ಟದ ಬಣ್ಣ ಬೆಳ್ಳಿ ಬಿಳಿ. ಈ ಬಣ್ಣವು ಸಮತೋಲನ, ತಂಪು ಮತ್ತು ವಿನಯವಂತರ ವ್ಯಕ್ತಿತ್ವಕ್ಕೆ ಪೂರಕವಾಗಿದೆ. ಬಿಳಿ ಬಣ್ಣದ ಉಡುಪು ಅಥವಾ ಬೆಳ್ಳಿಯ ಆಭರಣ ಧರಿಸುವುದು ಶಕ್ತಿಯ ಚಲನೆಗಾಗಿ ಸೂಕ್ತ. ಶುಭ ಸಮಯ ಮಧ್ಯಾಹ್ನ 2:05 ರಿಂದ 3:35 ಈ ಸಮಯದಲ್ಲಿ ನಡೆದ ಮಾತುಕತೆಗಳು, ವ್ಯಾಪಾರಿಕ ತೀರ್ಮಾನಗಳು ಅಥವಾ ಮನಪೂರ್ವಕ ಪೂಜೆ ಹೆಚ್ಚು ಫಲ ನೀಡುವ ಯೋಗವಿದೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕರವರು ಗಂಭೀರ, ಸೂಕ್ಷ್ಮ ಮತ್ತು ದತ್ತಚಿತ್ತತೆಯಿಂದ ದಿನವನ್ನು ಆರಂಭಿಸುತ್ತಾರೆ. ಈ ಮಂಗಳವಾರ ಮಂಗಳ ಗ್ರಹದ ಪ್ರಭಾವದಿಂದ ಉತ್ಸಾಹದ ಜೊತೆಗೆ ಉಗ್ರ ಮನೋಭಾವವು ಉಂಟಾಗಬಹುದು. ನೀವು ನಿಮ್ಮ ಗುರಿಗಳನ್ನು ಸರಾಗವಾಗಿ ನಿಭಾಯಿಸಲು ಉತ್ಸುಕರಾಗಿರುತ್ತೀರಿ. ಆದರೆ ದೈಹಿಕ ಹಾಗೂ ಮಾನಸಿಕ ಶಕ್ತಿಯ ಶಿಸ್ತು ಅಗತ್ಯವಿದೆ. ನಿರ್ಧಾರಗಳನ್ನು ತ್ವರಿತವಾಗಿ ತೆಗೆದುಕೊಳ್ಳುವ ಮೊದಲು ಒಳನೋಟ ಹಾಗೂ ಆತ್ಮವಿಶ್ಲೇಷಣೆ ಮಾಡುವುದು ಸೂಕ್ತ. ದಿನದ ಆರಂಭದಲ್ಲಿ ಆಕಸ್ಮಿಕ ದ್ವಂದ್ವ ಅಥವಾ ಅಸಹಜ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗಬಹುದು. ಆದರೆ ನಿಮ್ಮ ನೈಜ ಶಕ್ತಿಯಿಂದ ಅದನ್ನು ತಿರುವು ಮಾಡಿಕೊಳ್ಳಲು ಸಾಧ್ಯವಿದೆ. ಪ್ರಾಮಾಣಿಕತೆ ಹಾಗೂ ತಾಳ್ಮೆ ಉಪಯುಕ್ತವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿರ್ದಿಷ್ಟ ಗುರಿಯತ್ತ ಕೇಂದ್ರೀಕೃತವಾಗಿರುವ ಈ ದಿನ ನಿಮಗೆ ಕಠಿಣ ಕೆಲಸದ ಹಂತಗಳನ್ನು ದಾಟಬೇಕಾಗುತ್ತದೆ. ನಿರೀಕ್ಷಿತ ಪಡಿತರಕ್ಕೆ ಸ್ವಲ್ಪ ಸಮಯ ಬೇಕಾದರೂ ಪರಿಶ್ರಮ ಫಲ ಕೊಡುತ್ತದೆ. ಮೇಲಧಿಕಾರಿಗಳ ಬದಲಾದ ಅಭಿಪ್ರಾಯಗಳು ನಿಮಗೆ ಒತ್ತಡ ತರಬಹುದು, ಆದರೆ ಬುದ್ಧಿವಂತಿಕೆಯ ನಿರ್ವಹಣೆಯಿಂದ ಅವನ್ನು ಸಮರ್ಥವಾಗಿ ನಿಭಾಯಿಸಬಹುದು. ಹೊಸ ತಂಡದ ನೇತೃತ್ವ, ಪ್ರಾಜೆಕ್ಟ್ ವರದಿ ಅಥವಾ ಉಪಗ್ರಹಿತ ಕಾರ್ಯಚಟುವಟಿಕೆಗಳಲ್ಲಿ ಮುಖ್ಯ ಪಾತ್ರ ವಹಿಸುವ ಸಂಭವವಿದೆ. ಕೆಲವರಿಗೆ ವಿದೇಶಿ ಕಂಪನಿಗಳಿಂದ ಸಂಪರ್ಕ ಬರಬಹುದು. ಐಟಿ, ವೈದ್ಯಕೀಯ, ರಹಸ್ಯ ತನಿಖಾ ಅಥವಾ ಕಾನೂನು ಕ್ಷೇತ್ರದಲ್ಲಿ ಇರುವವರಿಗೆ ದಿನ ಯಶಸ್ವಿ. ಉದ್ಯಮಿಗಳಿಗಾಗಿ ಇಂದು ಪೂರೈಕೆದಾರರೊಂದಿಗೆ ಹೊಸ ಒಪ್ಪಂದದ ಚರ್ಚೆಗಳು ಯಶಸ್ವಿಯಾಗಬಹುದು. ಸ್ಪರ್ಧಿತ ಪರಿಸ್ಥಿತಿಗಳ ನಡುವೆ ನಿಮ್ಮ ಸ್ಥಾಯಿಯ ನಿರ್ಧಾರಗಳು ಲಾಭದ ಮಾರ್ಗ ತೆರೆದುಕೊಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಆರ್ಥಿಕವಾಗಿ ನಿಮ್ಮ ಸಾಮರ್ಥ್ಯವನ್ನು ಜಾಣ್ಮೆಯಿಂದ ಬಳಸುವ ದಿನ. ಎಡವಟ್ಟಿಲ್ಲದ ಲೆಕ್ಕಪತ್ರಗಳ ನಿರ್ವಹಣೆ ಅಗತ್ಯ. ಹಳೆಯ ಸಾಲ ಅಥವಾ ಹಣದ ಹೂಡಿಕೆ ಬಗ್ಗೆ ಪರಿಶೀಲನೆ ಮಾಡಲು ಸಮಯ ನೀಡುವುದು ಸೂಕ್ತ. ಬಹುಶಃ ಕೆಲವು ನಿರೀಕ್ಷಿತ ಹಣಗಳ ವಿಳಂಬ ಸಂಭವಿಸಬಹುದು. ಆದರೂ ನೀವು ಬದಲಾಗಿ ಹೊಸ ಮೂಲಗಳಿಂದ ಹಣದ ಪ್ರವಾಹವನ್ನು ಕ್ರಿಯಾತ್ಮಕವಾಗಿ ಹುಟ್ಟುಹಾಕಬಹುದು. ನಿಕಟವೃತ್ತಿಯರ ಸಲಹೆ ಅಥವಾ ನಂಬಿಕಾರ್ಹ ವ್ಯಕ್ತಿಯ ಸೂಚನೆ ಉಪಯುಕ್ತವಾಗಬಹುದು. ಚಿನ್ನ, ಜಮೀನು ಅಥವಾ ಕಂಪನಿಗಳ ಹೂಡಿಕೆ ಯೋಜನೆ ಇದ್ದರೆ ಇಂದಿಗಿಂತ ಗುರುವಾರ ಹೆಚ್ಚು ಶ್ರೇಷ್ಠ. ವ್ಯವಹಾರಿಕ ವಲಯದಲ್ಲಿ ಹಣದ ಲಾಭ ಸಾಧ್ಯ, ಆದರೆ ಕೆಲವು ಖರ್ಚುಗಳು ಅನಿವಾರ್ಯವಾಗಬಹುದು. ಆದ್ದರಿಂದ ತೀರ್ಮಾನಗಳನ್ನು ಸಮತೋಲನದಿಂದ ತೆಗೆದುಕೊಳ್ಳುವುದು ಉತ್ತಮ. ಹಣಕಾಸಿನಲ್ಲಿ ಆದಾಯಕ್ಕಿಂತ ಉಳಿತಾಯದತ್ತ ಗಮನ ಹರಿಸಿದರೆ ಮುಂದಿನ ದಿನಗಳು ಲಾಭದಾಯಕ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ವಿಷಯದಲ್ಲಿ ಇಂದು ನೀವು ಗಮನ ಹರಿಸಬೇಕಾದ ಅಂಶ ಶಕ್ತಿಯ ನಿಕಾಸು ಮತ್ತು ಮಾನಸಿಕ ನೆಮ್ಮದಿ. ತೀವ್ರತೆಯ ಉತ್ಸಾಹದಿಂದ ದೇಹದ ಮೇಲೆ ಒತ್ತಡ ಬೀಳಬಹುದು. ಎದೆ ನೋವು, ತಲೆಯ ನೋವು ಅಥವಾ ಬೆನ್ನು ತೊಂದರೆ ತಾತ್ಕಾಲಿಕವಾಗಿ ಕಾಡಬಹುದು. ಆಹಾರದ ಪದ್ಧತಿಯಲ್ಲಿ ನಿಯಮ, ಜಂಕ್ ಫುಡ್ ನಿಷೇಧ ಮತ್ತು ಯೋಗ್ಯವಾದ ನಿದ್ರೆ ಅತ್ಯಂತ ಮುಖ್ಯ. ವಿಶೇಷವಾಗಿ ರಕ್ತ ಸಂಚಾರ, ಮೈಬುಜುಗಳು ಅಥವಾ ಜೀರ್ಣಕ್ರಿಯೆಯ ಸಮಸ್ಯೆಗಳ ಕಡೆ ಗಮನ ಹರಿಸಬೇಕು. ವೃಶ್ಚಿಕರ ದೇಹದ ಸಣ್ಣ ಅಂಶಗಳು ಗಂಭೀರ ಪರಿಣಾಮ ತಂದೊಯ್ಯುವ ಸಾಧ್ಯತೆ ಇರುವುದರಿಂದ ಯಾವುದೇ ಅಸ್ವಸ್ಥತೆಯನ್ನು ಕಡೆಗಣಿಸಬೇಡಿ. ನಿತ್ಯ ವ್ಯಾಯಾಮ ಅಥವಾ ಮೆಡಿಟೇಷನ್ ಪ್ರಯೋಜನಕಾರಿ. ನನ್ನ ಸಲಹೆ, ಎಳ್ಳು ತಿಂದವರು ನೀರಿಗೆ ಬಿದ್ದವರನ್ನು ರಕ್ಷಿಸಿ. ಇಂದು ಸೇವೆಯು ಶಕ್ತಿ ವೃದ್ಧಿಗೆ ಕಾರಣವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದಲ್ಲಿ ಚರ್ಚೆಗಳು ಉಂಟಾಗಬಹುದು. ಕೆಲವೊಮ್ಮೆ ಮಾತಿನಲ್ಲಿ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಬಹುದು. ಆದರೆ ನೀವು ಶಾಂತ ಮನಸ್ಸಿನಿಂದ ಪ್ರತಿಸ್ಪಂದಿಸಿದರೆ ಸಂಬಂಧಗಳು ಬಲವಾಗುತ್ತವೆ. ನಿಮ್ಮಲ್ಲಿ ಎಲ್ಲರ ಅರ್ಥ ಮಾಡಿಕೊಳ್ಳುವ ಶಕ್ತಿ ಇದೆ, ಅದನ್ನು ಸರಿಯಾಗಿ ಬಳಸಿ. ಪತ್ನಿ ಪತಿಯೊಂದಿಗಿನ ಸಮಯ ಉತ್ತಮವಾಗಿದ್ದು ಹೊಸ ಆಲೋಚನೆಗಳು ಅಥವಾ ಭವಿಷ್ಯದ ಯೋಜನೆಗಳ ಚರ್ಚೆಗೆ ಉತ್ತಮ ಸಮಯ. ಮಕ್ಕಳಿಗೆ ವಿದ್ಯಾಭ್ಯಾಸ ಅಥವಾ ಸ್ಪರ್ಧಾ ಪರೀಕ್ಷೆಗೆ ಸಂಬಂಧಿಸಿದ ಬೆಳವಣಿಗೆಯೊಂದು ಸಂತೋಷ ತರಬಹುದು. ಇಂದಿನ ದಿನ ಸಂಬಂಧಿಕರ ಭೇಟಿಗೆ ಅಥವಾ ದೂರವಾಣಿ ಸಂವಾದಕ್ಕೆ ಸಹ ಸೂಕ್ತ. ಸಂಬಂಧಗಳಲ್ಲಿ ಉತ್ಸಾಹ ಹಾಗೂ ನಂಬಿಕೆಯನ್ನು ಪುನರ್ಸ್ಥಾಪಿಸಲು ಇದು ಯೋಗ್ಯ ದಿನ.
ವೀಕ್ಷಕರೇ, ನೀವು ಇಂದು ಮಂಗಳವಾರವಾಗಿದ್ದು ಮಂಗಳ ಗ್ರಹದ ತೀಕ್ಷ್ಣ ದೋಷ ನಿವಾರಣೆಗೆ ಧರ್ಮಕರ್ಮ, ಜಪ ಹಾಗೂ ದಾನ ಶ್ರೇಷ್ಠ. ಓಂ ಭೌಮಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ ಸುದರ್ಶನ ಹವನ ಅಥವಾ ಹನುಮಂತ ದೇವಾಲಯದ ದರ್ಶನ ಮಾಡುವುದು ಸೂಕ್ತ. ಅನ್ನದಾನ, ರಕ್ತದಾನ ಅಥವಾ ಶ್ರಮದಾನ ಮಾಡುವುದರಿಂದ ಆತ್ಮಸಂತೋಷ ಹಾಗೂ ಗ್ರಹದ ಶಮನ ಸಾಧ್ಯ. ಕಾಳಹಣ್ಣು ಅಥವಾ ಕೆಂಪು ಹೂವಿನ ಅರ್ಪಣೆ ಮಾಡುವುದು ಫಲಪ್ರದ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆಯು ಶಕ್ತಿಯ ಸಂಕೇತ. ನಿರ್ಧಾರಗಳು ಉಗ್ರವಾಗಿರಬಹುದು, ಆದರೆ ಲಾಭದಾಯಕವಾಗುವ ಸಾಧ್ಯತೆ ಹೆಚ್ಚು. ಇದನ್ನು ಧೈರ್ಯದಿಂದ ಬಳಸಿದರೆ ಯಶಸ್ಸು ನಿಮ್ಮದಾಗುತ್ತದೆ. ಅದೃಷ್ಟದ ಬಣ್ಣ ಗಾಢ ಕೆಂಪು. ಇದನ್ನು ಉಡುಪಿನಲ್ಲಿ ಅಥವಾ ಪೂಜಾ ವಿಧಾನದಲ್ಲಿ ಉಪಯೋಗಿಸಿ. ಗಾಢ ಕೆಂಪು ಶಕ್ತಿ, ಉತ್ಸಾಹ ಮತ್ತು ಧೈರ್ಯದ ಸಂಕೇತವಾಗಿದ್ದು ನಿಮ್ಮ ಚೈತನ್ಯವನ್ನು ಹೆಚ್ಚಿಸುತ್ತದೆ. ಶುಭ ಸಮಯ ಮಧ್ಯಾಹ್ನ 2:15 ರಿಂದ ಮಧ್ಯರಾತ್ರಿ 3:30. ಈ ಸಮಯದಲ್ಲಿ ಯಾವುದೇ ಪ್ರಮುಖ ತೀರ್ಮಾನ, ದಾನ, ಪ್ರಾರ್ಥನೆ ಅಥವಾ ವ್ಯವಹಾರ ನಡೆಸಿದರೆ ಅದಕ್ಕೆ ಉತ್ತಮ ಫಲ ದೊರೆಯುವುದು ಖಚಿತ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ತಮ್ಮ ನೈಜ ಧೈರ್ಯ, ದೃಢ ಸಂಕಲ್ಪ ಮತ್ತು ನಿಷ್ಠೆಯಿಂದ ದಿನವನ್ನು ಆರಂಭಿಸುತ್ತಾರೆ. ಜ್ಞಾನದ ಪಿಪಾಸೆ ಮತ್ತು ಸತತ ಹುಡುಕಾಟ ನಿಮಗೆ ನೂತನ ಮಾರ್ಗವನ್ನು ತೋರಿಸಬಲ್ಲದು. ಜುಲೈ 8 ಮಂಗಳವಾರದ ದಿನ ಮಂಗಳ ಗ್ರಹ ಮತ್ತು ಗುರುಗ್ರಹದ ಸಂಯುಕ್ತ ಪ್ರಭಾವದಿಂದ ನಿಮ್ಮ ಆತ್ಮವಿಶ್ವಾಸ ಉಕ್ಕಿ ಹರಿಯುತ್ತದೆ. ಒತ್ತಡದ ನಡುವೆಯೂ ತಾಳ್ಮೆ ಕಾಪಾಡಿ ಮುಂದುವರಿದರೆ ಯಶಸ್ಸು ಖಚಿತ. ಇವತ್ತು ನಿಮಗೆ ದೀರ್ಘಕಾಲದ ಗುರಿಗಳ ಕಡೆ ಹೆಜ್ಜೆ ಇಡುವ ಅವಕಾಶವಿದೆ. ನಿಮ್ಮ ಪರಿಕಲ್ಪನೆಯು ಎಲ್ಲಿ ಉಪಯೋಗಿಸಬೇಕೆಂಬುದನ್ನು ತಿಳಿದುಕೊಂಡು ಕಾರ್ಯೋನ್ಮುಖರಾಗುವ ಸಮಯವಾಗಿದೆ. ಸಾಮಾಜಿಕ ಹಾಗೂ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಅವಕಾಶಗಳು ದೊರೆಯಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಧನುರಾಶಿಯವರು ಇಂದು ತಮ್ಮ ಕ್ರಿಯಾತ್ಮಕತೆ ಮತ್ತು ಸಂವಹನ ಸಾಮರ್ಥ್ಯದಿಂದ ಮುಂದೆ ಹೋಗುತ್ತಾರೆ. ಹಿರಿಯರೊಂದಿಗೆ ಇರುವ ಸಂದರ್ಶನಗಳಲ್ಲಿ ನಿಮ್ಮ ನಿಲುವು ಸ್ಪಷ್ಟವಾಗಬೇಕು. ಇತ್ತೀಚೆಗೆ ತಡವಾದ ಕಾರ್ಯಗಳನ್ನು ಇಂದು ಪೂರ್ಣಗೊಳಿಸಬಹುದು. ಹೊಸ ಪ್ರಾಜೆಕ್ಟ್ಗಳಿಗೆ ನೇಮಕವಾಗುವ ಅಥವಾ ನೂತನ ಹೊಣೆಗಾರಿಕೆಗಳನ್ನು ಒಪ್ಪಿಕೊಳ್ಳುವ ಯೋಗವಿದೆ. ಕೆಲವರಿಗೆ ಅಂತಾರಾಷ್ಟ್ರೀಯ ಸಂಪರ್ಕಗಳು ಬೆಳೆಯಬಹುದು. ಇಮೇಲ್, ವರದಿ ಅಥವಾ ಸಭೆಗಳಲ್ಲಿ ನಿಮ್ಮ ಮನೋಭಾವ ಸ್ಪಷ್ಟವಾಗಿ ವ್ಯಕ್ತವಾಗಲಿ. ವ್ಯವಹಾರಗಳಲ್ಲಿ ತಾಂತ್ರಿಕ ಸಹಾಯ, ಆನ್ಲೈನ್ ಮಾರ್ಕೆಟಿಂಗ್ ಅಥವಾ ನಿರ್ವಹಣಾ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತದೆ. ಹಳೆಯ ವ್ಯವಹಾರ ಬಾಕಿ ಬಂದಿರುವ ಸಂದರ್ಭದಲ್ಲೂ ಧೈರ್ಯದಿಂದ ಮುನ್ನಡೆದರೆ ಅಚುಕವಾಗಿ ಪರಿಹಾರ ದೊರೆಯಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಹೊಸ ಸಾಧ್ಯತೆಗಳ ಪ್ರಾರಂಭವಿದೆ. ಹೂಡಿಕೆ ಅಥವಾ ಷೇರು ವ್ಯಾಪಾರಕ್ಕೆ ಸನ್ನಿವೇಶ ಶುಭ. ಬಡ್ಡಿ ತರುವುದು, ಯೋಜಿತ ಯೋಜನೆಗಳನ್ನು ಪ್ರಾರಂಭಿಸುವುದು ಅಥವಾ ಆಸ್ತಿ ಖರೀದಿ ಕುರಿತ ಸಂಭಾಷಣೆಗಳು ಈ ದಿನ ಆರಂಭವಾಗಬಹುದು. ಹಳೆಯ ಸಾಲ ತೀರಿಸಲು ಸೂಕ್ತ ಸಮಯ. ಎಚ್ಚರಿಕೆಯಿಂದ ಆದರೆ ಧೈರ್ಯದಿಂದ ಹಣದ ನಿರ್ವಹಣೆ ಮಾಡಿ. ದಾನ ಧರ್ಮದಲ್ಲಿಯೂ ಭಾಗವಹಿಸುವ ಮನೋಭಾವದಿಂದ ಹಣದ ಶುದ್ಧೀಕರಣವಾಗುತ್ತದೆ. ಪೂರ್ವ ಪರಿಪಕ್ವ ಯೋಜನೆಗಳು ಇಂದು ಹಣಕಾಸು ಲಾಭವನ್ನು ತರುವ ಸಂಭವವಿದೆ. ಖಾಸಗಿ ವೆಚ್ಚಗಳಲ್ಲಿ ಮಿತಿಮೀರುವ ಹಂಬಲ ತಡೆಯುವುದು ಒಳಿತು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ವಿಶ್ರಾಂತಿ ಮತ್ತು ಒತ್ತಡ ನಿವಾರಣೆಯ ಅಗತ್ಯವಿದೆ. ಪಿತ್ತದ ಸಂಬಂಧಿತ ಸಮಸ್ಯೆಗಳು, ಹೊಟ್ಟೆ ನೋವು ಅಥವಾ ಅಜೀರ್ಣ ಸಂಭವಿಸಬಹುದು. ಜಠರಾಗ್ನಿಯನ್ನು ಬಲಪಡಿಸುವ ಆಹಾರ ಕ್ರಮ ಪಾಲಿಸುವುದು ಉತ್ತಮ. ಜಿಮ್, ಯೋಗ ಅಥವಾ ಸ್ವಯಂ ಪ್ರೇರಿತ ನಡಿಗೆ ಆರಂಭಿಸಲು ಇದು ಉತ್ತಮ ದಿನ. ನೀರಿನ ಸೇವನೆ ಹೆಚ್ಚಿಸಿ. ತಂಪಾದ ವಾತಾವರಣದಲ್ಲಿದ್ದು ಒತ್ತಡವನ್ನು ಕಡಿಮೆ ಮಾಡುವುದು ಒಳಿತು. ಗುರು ಗ್ರಹದ ಶಕ್ತಿಯ ಪ್ರಭಾವದಿಂದ ಜ್ಞಾನೇಂದ್ರಿಯಗಳು ಚುರುಕು ಮಾಡಬಹುದು. ಆಯುರ್ವೇದೀಯ ಔಷಧಿ ಅಥವಾ ಮನೆಮದ್ದುಗಳಿಂದ ಉಪಶಮನ ದೊರೆಯಲಿದೆ. ಹಸಿರು ಹಣ್ಣು ಹಂಪಲು ಸೇವನೆ ಆರೋಗ್ಯಕ್ಕೆ ಪೂರಕ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಸಂಬಂಧಗಳ ಧರ್ಮಸ್ಥಿತಿಗೆ ಬಹುಮಟ್ಟಿಗೆ ಶುಭ. ಬಂಧು ಬಳಗದವರೊಂದಿಗೆ ದೂರವಾಣಿ ಅಥವಾ ಭೇಟಿಗಳ ಮೂಲಕ ಸಂವಹನ ಸಾಧ್ಯ. ಮಕ್ಕಳು ಅಥವಾ ಪತ್ನಿಯೊಂದಿಗೆ ವಿನೋದಮಯ ಕ್ಷಣಗಳು ಕಳೆಯಬಹುದು. ಆದಾಯ ಖರ್ಚಿನ ವಿಷಯವಾಗಿ ಪತ್ನಿಯೊಡನೆ ಚರ್ಚೆಗಳು ಆಗಬಹುದು. ಕುಟುಂಬಸ್ಥರಲ್ಲೊಬ್ಬರಿಗೆ ಆರೋಗ್ಯ ಸಂಬಂಧಿತ ವಿಷಯಗಳ ಬಗ್ಗೆ ಚಿಂತೆ ಇರಬಹುದು. ತಾಳ್ಮೆಯಿಂದ ವಿಚಾರಿಸಿ, ಧೈರ್ಯ ತುಂಬಿ ಸಹಕರಿಸಿ. ಪರಸ್ಪರ ಗೌರವ, ಸಂವಹನ ಸ್ಪಷ್ಟತೆ ಮತ್ತು ಪ್ರಾಮಾಣಿಕತೆಯ ಮೂಲಕ ಸಂಬಂಧ ಗಟ್ಟಿಯಾಗುವ ಸಾಧ್ಯತೆ ಇದೆ. ಕೆಲವು ಕುಟುಂಬಗಳಿಗೆ ನೆರೆಹೊರೆಯವರಿಂದ ಧನ್ಯವಾದಗಳ ಸಂದೇಶ ಬರಬಹುದು. ವೀಕ್ಷಕರೇ, ನೀವು ಈ ಮಂಗಳವಾರದ ಮಂಗಳ ಗ್ರಹ ಪ್ರಭಾವದಿಂದ ಶಕ್ತಿಯ ತೀವ್ರತೆ ಉಂಟಾಗುತ್ತದೆ. ಅದನ್ನು ಸಮತೋಲನಗೊಳಿಸಲು ಧಾರ್ಮಿಕ ಚಟುವಟಿಕೆಗಳು ಮುಖ್ಯ. ಸಾಯಿಬಾಬಾ, ದತ್ತಾತ್ರೇಯ ಅಥವಾ ಗುರುಗಳ ಸ್ಮರಣಾ ಪೂಜೆಯಲ್ಲಿ ಪಾಲ್ಗೊಳ್ಳಿ. ಓಂ ಶ್ರೀಂ ಗುರುಭ್ಯೋ ನಮಃ.
ಎಂಬ ಮಂತ್ರವನ್ನು 108 ಬಾರಿ ಜಪಿಸಬಹುದು. ಮಂಗಳ ದೇವರಿಗೆ ಕೆಂಪು ಬಣ್ಣದ ಹೂಗಳು ಅಥವಾ ಬೆಲ್ಲ ಅರ್ಪಿಸಿ ನಿರ್ಗುಣ ಭಕ್ತಿ ಮತ್ತು ಸೇವೆಯ ಮೂಲಕ ನಿಮ್ಮ ಶಕ್ತಿಯನ್ನು ಶುದ್ಧೀಕರಿಸಬಹುದು. ಗೋಮಾತೆಗೆ ಆಹಾರ ನೀಡುವುದು ಪುಣ್ಯದ ಕಾರ್ಯ. ಹಸಿವುಳ್ಳವರಿಗೆ ಅನ್ನದಾನ ಮಾಡುವ ಮೂಲಕ ಪಾಪ ವಿಮೋಚನೆ ಸಾಧ್ಯ. ಅದೃಷ್ಟದ ಸಂಖ್ಯೆ 3. ಇದು ಗುರುಗ್ರಹದ ಸಂಖ್ಯೆ. ಜ್ಞಾನ, ವಿಸ್ತಾರ ಮತ್ತು ಬೆಳವಣಿಗೆಗೆ ಸಂಕೇತ. ಈ ಸಂಖ್ಯೆಯ ಅನುಸಂಧಾನದಿಂದ ಹೊಸ ಗುರಿಗಳು ಸಾಧ್ಯ. ಅದೃಷ್ಟದ ಬಣ್ಣ ಹಳದಿ. ಜ್ಞಾನ, ಶುದ್ಧತೆ ಮತ್ತು ಆಧ್ಯಾತ್ಮದ ಸಂಕೇತವಾದ ಈ ಬಣ್ಣವು ನಿಮ್ಮ ಒಳವತ್ತಿಯನ್ನು ಉತ್ತೇಜಿಸುತ್ತದೆ. ಹಳದಿ ಉಡುಪು ಅಥವಾ ಹಳದಿ ಹೂವುಗಳಿಂದ ಪೂಜೆಯಲ್ಲಿ ಪಾಲ್ಗೊಳ್ಳುವುದು ಶುಭ. ಶುಭ ಸಮಯ ಬೆಳಗ್ಗೆ 10:15 ರಿಂದ 11:55 ಒಳಗೆ. ಈ ಸಮಯದಲ್ಲಿ ಭಕ್ತಿಯಿಂದ ಪ್ರಾರ್ಥನೆ, ಪೂಜಾ ವಿಧಿ ಅಥವಾ ಪ್ರಮುಖ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದು ಶುಭ ಫಲದಾಯಕ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಕರ ರಾಶಿಯವರು ತಮ್ಮ ಜವಾಬ್ದಾರಿಗಳನ್ನು ಶಿಸ್ತು ಮತ್ತು ನಿಷ್ಠೆಯಿಂದ ನಿರ್ವಹಿಸುತ್ತಾರೆ. ಶನಿ ನಿಮ್ಮ ರಾಶಿಪಾಲಕನಾಗಿರುವುದರಿಂದ ಈ ದಿನದ ಗಂಭೀರತೆಯು ನಿಮ್ಮ ಪ್ರತಿಯೊಂದು ನಿರ್ಧಾರಕ್ಕೂ ಸ್ಪಷ್ಟತೆ ನೀಡುತ್ತದೆ. ಕಳೆದ ಕೆಲವು ದಿನಗಳಿಂದಲೂ ಕುಂಠಿತವಾಗಿದ್ದ ಮನಸ್ಥಿತಿ ಇಂದು ಸಮತೋಲನಕ್ಕೆ ಬರುತ್ತದೆ. ಶ್ರಮದ ಫಲ ದೊರೆಯುವ ದಿನವಿದು. ಮಹತ್ವದ ನಿಗದಿಗಳನ್ನು ಪೂರೈಸಲು ಸಮಯ ಸದುಪಯೋಗವಾಗಲಿದೆ. ಸಾವಧಾನತೆ, ಪರಿಶ್ರಮ ಮತ್ತು ಸ್ಥೈರ್ಯ ಈ ಮಂಗಳವಾರದ ಮುಖ್ಯ ಮಾಂತ್ರಿಕಗಳು. ಅತಿಯಾದ ತೀವ್ರತೆಯಿಂದ ತೀರ್ಮಾನ ಕೈಗೊಳ್ಳದೆ ಪರಿಪಕ್ವ ಚಿಂತನೆಯಿಂದ ಮುಂದೆ ಸಾಗುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಉನ್ನತ ಮಟ್ಟದ ಶಿಸ್ತು ನಿರೀಕ್ಷಿಸಲಾಗುತ್ತದೆ. ನಿಮ್ಮ ಯೋಜನೆಗಳು ಅಥವಾ ವರದಿ ಪ್ರಸ್ತುತಪಡಿಸುವ ಕೆಲಸಗಳು ಬೇರೆಯವರ ಗಮನ ಸೆಳೆಯಬಹುದು. ಮೇಲಧಿಕಾರಿಗಳಿಂದ ಬಯಸಿದ ಪ್ರತಿಕ್ರಿಯೆ ಅಥವಾ ಮೆಚ್ಚುಗೆ ದೊರೆಯುವ ಸಾಧ್ಯತೆ ಇದೆ. ಕೆಲವರಿಗೆ ಹೊಸ ಹೊಣೆಗಾರಿಕೆಗಳು ಸೇರಬಹುದು. ಇದು ಭವಿಷ್ಯದ ಪರಿಗಣನೆಯಲ್ಲೊಂದು ಹೆಜ್ಜೆಯೇ ಆಗಬಹುದು. ಸಹೋದ್ಯೋಗಿಗಳೊಂದಿಗೆ ಸಹಕಾರದ ಆಧಾರದ ಮೇಲೆ ತಂಡದ ಕಾರ್ಯಪಟುತ್ವ ಹೆಚ್ಚಿಸಬಹುದಾಗಿದೆ. ಕೆಲವು ಹೊಸ ಯೋಜನೆಗಳಿಗೆ ನಾಯಕತ್ವ ವಹಿಸುವ ಅವಕಾಶವೂ ಒದಗಬಹುದು. ವ್ಯಾಪಾರಿಗಳಿಂದಾದರೆ ಪೂರೈಕೆದಾರರೊಂದಿಗೆ ನಿಕಟ ಸಂವಾದ, ಹಣದ ಚಲಾವಣೆಯ ಲೆಕ್ಕಪತ್ರಗಳ ಪರಿಶೀಲನೆ ಮತ್ತು ಹೊಸ ಗುತ್ತಿಗೆಗಳ ಪ್ರಾರಂಭಕ್ಕೆ ಸಮಯ ಸೂಕ್ತವಾಗಿದೆ. ಹಳೆಯ ಪಾಲುದಾರಿಕೆಗಳಿಗೆ ಪುನರ್ಜೀವ ನೀಡುವ ದಿನವಿದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ನಿಖರತೆ ಮತ್ತು ನಿಯಂತ್ರಣ ಅತ್ಯಗತ್ಯ. ಅನಾವಶ್ಯಕ ಖರ್ಚುಗಳನ್ನು ಕಡಿಮೆ ಮಾಡಿ ಅಗತ್ಯ ವ್ಯಯಗಳ ಪಟ್ಟಿ ತಯಾರಿಸಿ. ಹಳೆಯ ಸಾಲಗಳ ಭಾಗಶಃ ತೀರಿಸುವ ಯೋಜನೆ ಮಾಡಿ. ಆಸ್ತಿ ಖರೀದಿಗೆ ಯೋಚಿಸುತ್ತಿರುವವರು ದಿನದ 3ನೇ ಭಾಗದಲ್ಲಿ ಅಂಕಣ ಪರಿಶೀಲನೆ, ದಾಖಲೆ ಪರಿಶೀಲನೆ ಮುಂತಾದವುಗಳಲ್ಲಿ ತೊಡಗಬಹುದು. ಹೂಡಿಕೆಗೆ ಯೋಗ್ಯ ದಿನವಲ್ಲ, ಆದರೆ ಪ್ಲಾನಿಂಗ್ ಆಗಿ ಸೂಕ್ತ. ಖಾತೆ ಅಥವಾ ಲೆಕ್ಕಪತ್ರಗಳನ್ನು ನವೀಕರಿಸಬಹುದು. ಹಣಕಾಸು ವ್ಯವಸ್ಥಾಪಕರ ಸಲಹೆ ಪಡೆದು ಮುಂದಿನ ಯೋಜನೆ ರೂಪಿಸಬಹುದು. ಚಿನ್ನ ಅಥವಾ ಬಂಗಾರದ ಹೂಡಿಕೆಗೆ ಯೋಚನೆ ಇದ್ದರೆ ಕಾದು ಬನ್ನಿ, ಇಂದಿಲ್ಲ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೈಹಿಕ ಶ್ರಮ ಅಥವಾ ಒತ್ತಡದಿಂದ ಪ್ರೇರಿತ ಶಕ್ತಿಹೀನತೆ ಕಾಡಬಹುದು. ಜಠರದ ತೊಂದರೆಗಳು, ಮೂತ್ರಪಿಂಡ ಸಂಬಂಧಿತ ಸಮಸ್ಯೆಗಳು ಅಥವಾ ಕಾಲುಗಳು ಬಿಗಿಯಾದ ಅನುಭವವಾಗಬಹುದು. ಈ ಎಲ್ಲಕ್ಕೂ ಉತ್ತಮವಾದ ಪರಿಹಾರ ವಿಶ್ರಾಂತಿ, ಸರಿಯಾದ ಆಹಾರ ಮತ್ತು ನೀರಿನ ಮಿತಿಯ ಸೇವನೆ. ಅತಿಯಾದ ದುಡಿಮೆಯಿಂದ ದೂರವಿರಿ. ಉಗುರು ಬೆರಳಿನ ನೋವು ಅಥವಾ ಚರ್ಮದ ಶೋಧನೆ ಉಂಟಾಗಬಹುದು. ಹತ್ತಿರದ ಆಯುರ್ವೇದ ತೈಲ ಉಪಚಾರ, ಬಾಲ್ಯ ಪದಾರ್ಥಗಳ ಸೇವನೆಯಿಂದ ಚೈತನ್ಯ ಪೂರೈಕೆ ಸಾಧ್ಯ. ದಿನದ ಆರಂಭವನ್ನು ಲಘು ವ್ಯಾಯಾಮ, ಸೂರ್ಯ ನಮಸ್ಕಾರ ಅಥವಾ ನಿರಾಳ ಧ್ಯಾನದಿಂದ ಪ್ರಾರಂಭಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಕುಟುಂಬದಲ್ಲಿ ಪ್ರಮುಖ ನಿರ್ಧಾರಗಳ ಬಗ್ಗೆ ಚರ್ಚೆಗಳು ನಡೆಯಬಹುದಾಗಿದೆ. ಮನೆ ನವೀಕರಣ, ಮಕ್ಕಳಿಗೆ ವಿದ್ಯಾಭ್ಯಾಸ ಅಥವಾ ಧಾರ್ಮಿಕ ಕರ್ಮಕಾಂಡಗಳ ಬಗ್ಗೆ ಸದುಪದೇಶ ಮತ್ತು ಸಮ್ಮತಿ ಕಲೆ ಹಾಕುವುದು ಮುಖ್ಯ. ನಿಮ್ಮ ಮಾತುಗಳಲ್ಲಿ ಗಂಭೀರತೆ ಇರಲಿ, ಆದರೆ ಸ್ಪಷ್ಟತೆ ಕಳೆದುಕೊಳ್ಳಬಾರದು. ಪತ್ನಿ ಪತಿಯೊಂದಿಗೆ ದೂರದ ಘಟನೆಗಳ ಕುರಿತು ಚರ್ಚೆಗಳು ನಡೆಯಬಹುದು. ಸಂಬಂಧಿಕರೊಂದಿಗೆ ದೂರವಾಣಿ ಸಂಭಾಷಣೆ ಅಥವಾ ಭೇಟಿಯ ಯೋಗವಿದೆ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು ಶ್ರೇಷ್ಠ ಫಲ ನೀಡುತ್ತದೆ. ಮಿತಭಾಷೆ, ಸಹಾನುಭೂತಿ ಮತ್ತು ಆತ್ಮೀಯತೆಯು ಮನೆತನದಲ್ಲಿ ಶ್ರೇಷ್ಠ ಶಾಂತಿಯನ್ನು ಒದಗಿಸಬಲ್ಲದು. ವೀಕ್ಷಕರೇ, ನೀವು ಈ ಮಂಗಳವಾರ ಶನಿಗ್ರಹದ ಪರಿಣಾಮಕಾರಿತ್ವದಿಂದ ಧಾರ್ಮಿಕ ಕರ್ಮಕಾಂಡಗಳು ಹೆಚ್ಚು ಫಲಕಾರಿ. ಶನಿ ಮಂದಿರಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆಯ ದೀಪ ಬೆಳಗಿಸಿ. ಕಪ್ಪು ಬಟ್ಟೆ, ಎಳ್ಳು, ತಿಲ ಮತ್ತು ಲೋಹದ ದಾನವಿಲ್ಲದ ದಿನ ಪೂರ್ತಿಗೊಳಿಸಬೇಡಿ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಶನಿದೇವನ ಸ್ತೋತ್ರವನ್ನು ದಿನದ ಆರಂಭದಲ್ಲಿ ಪಠಿಸುವುದು ಉತ್ತಮ. ಈ ಮಂತ್ರ ಜಪ, ಧ್ಯಾನ ಮತ್ತು ದಾನವು ದಿನದ ನಕಾರಾತ್ಮಕ ಶಕ್ತಿಗಳನ್ನು ನಿವಾರಿಸುತ್ತದೆ. ಅದೃಷ್ಟದ ಸಂಖ್ಯೆ 8.
ಈ ಸಂಖ್ಯೆ ಶಿಸ್ತು, ಸಮಯ ಪಾಲನೆ ಮತ್ತು ಪರಿಪಕ್ವತೆಯ ಪ್ರತೀಕ. ಶನಿವಾರದ ಮತ್ತು ಶನಿಗ್ರಹದ ಶಕ್ತಿಯ ಅನುಕೂಲತೆಗೆ ಈ ಸಂಖ್ಯೆಯ ಪ್ರಭಾವ ಒಳ್ಳೆಯದು. ಅದೃಷ್ಟದ ಬಣ್ಣ ಕಪ್ಪು. ಕಪ್ಪು ಬಣ್ಣ ಶಕ್ತಿಯ ನಿಯಂತ್ರಣ, ಶಕ್ತಿ, ಸಂಯಮ ಮತ್ತು ಅಧ್ಯಾತ್ಮದ ಪ್ರತೀಕ. ಈ ಬಣ್ಣದ ಉಡುಪು ಅಥವಾ ಉಪಯೋಗ ಇಂದು ಸೂಕ್ತ. ಶುಭ ಸಮಯ ಮಧ್ಯಾಹ್ನ 2 ರಿಂದ ಮಧ್ಯರಾತ್ರಿ 3:30. ಈ ಸಮಯದಲ್ಲಿ ಮುಖ್ಯ ವ್ಯಾಪಾರ, ಆರ್ಥಿಕ ನಿರ್ಧಾರಗಳು ಅಥವಾ ಕಾನೂನು ಸಂಬಂಧಿತ ಕಾರ್ಯಗಳನ್ನು ಪ್ರಾರಂಭಿಸಿದರೆ ಅದರ ಪರಿಣಾಮ ಉತ್ತಮವಾಗಬಹುದು. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಒಳಗಿರುವ ಸ್ವಾತಂತ್ರ್ಯ ಬಯಕೆ, ನವೀನ ಆಲೋಚನೆಗಳ ತೀವ್ರತೆ ಹಾಗೂ ಸಾಮಾಜಿಕ ಬದ್ಧತೆಯ ನಡುವೆ ಸಮತೋಲನ ಸಾಧಿಸುವ ದಿನವಿದು. ಈ ಮಂಗಳವಾರ ನಿಮ್ಮ ಆತ್ಮವಿಶ್ವಾಸ, ತುರ್ತು ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಹಾಗೂ ಕಾರ್ಯಚಟುವಟಿಕೆಗಳ ಪಟ್ಟಿ ಆಲ್ ಅಟ್ ಒನ್ಸ್ ಮೇಲೆ ಹೋಗುತ್ತವೆ. ಆದರೂ ಚಿಂತನ ಮನನಕ್ಕೂ ಸ್ಥಳ ಕೊಡಬೇಕು. ಕೆಲವೊಮ್ಮೆ ತ್ವರಿತ ನಿರ್ಧಾರಗಳು ಹಿಂದು ಮುಂದು ನೋಡುವ ದಿಟ್ಟತೆಯಿಂದ ಕೂಡಿರಬೇಕು. ನಿಮ್ಮ ವಿಶಿಷ್ಟ ದೃಷ್ಟಿಕೋನ ಹಾಗೂ ಸಾಮಾಜಿಕ ಸಜ್ಜನಿಕೆಯು ಇಂದು ಹಲವರನ್ನು ಪ್ರಭಾವಿಸಬಹುದು. ಹೊಸವರ ಸಂಪರ್ಕ, ಸಂಘಟನೆಯ ಚಟುವಟಿಕೆಗಳು ಅಥವಾ ಪ್ರಭಾವಶಾಲಿಗಳ ಜೊತೆ ಸಂವಹನಕ್ಕೆ ಅವಕಾಶಗಳು ಸಿಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಷಯಕ್ಕೆ ಬಂದರೆ, ಉದ್ಯೋಗದಲ್ಲಿನ ನಿರ್ವಹಣಾ ಹಾಗೂ ಸಂವಹನ ಕೌಶಲ್ಯಗಳು ಇಂದು ಪರೀಕ್ಷೆಗೆ ಒಳಗಾಗಬಹುದು. ತಂಡದೊಂದಿಗೆ ಸಮನ್ವಯ ಸಾಧಿಸುವಲ್ಲಿ ಕಷ್ಟಗಳಿರಬಹುದು. ಆದರೆ ನಿಮ್ಮ ವಿಶ್ಲೇಷಣಾ ಸಾಮರ್ಥ್ಯ ಮತ್ತು ಹೊಸ ತಂತ್ರಗಳನ್ನು ಬಳಸುವ ಶಕ್ತಿಯಿಂದ ಪರಿಸ್ಥಿತಿಯನ್ನು ಶಮನ ಮಾಡಬಹುದು. ಹೊಸ ಪ್ರಾಜೆಕ್ಟ್ ಅಥವಾ ಪ್ರಸ್ತಾವನೆಗಳು ಇಂದು ನಿಮ್ಮತ್ತ ಬರಬಹುದು. ತಾಂತ್ರಿಕ ಕ್ಷೇತ್ರದಲ್ಲಿ ಇರುವವರು ತಮ್ಮ ಕೌಶಲ್ಯವನ್ನು ಪರಿಗಣಿಸಿ ಅಪ್ಡೇಟ್ ಮಾಡಿಕೊಳ್ಳುವ ಅಗತ್ಯವಿದೆ. ಮೇಲಧಿಕಾರಿಗಳೊಂದಿಗೆ ಮಾತುಕತೆ ಸ್ಪಷ್ಟವಾಗಬೇಕು. ಸಣ್ಣ ದೋಷಗಳು ಬೃಹತ್ ಗೊಂದಲಕ್ಕೆ ದಾರಿ ಮಾಡಿಕೊಡಬಾರದು. ಉದ್ಯಮಿಗಳಿಗಾಗಿ ಇಂದು ಹೊಸ ತಂತ್ರಜ್ಞಾನ ಅಥವಾ ಆನ್ಲೈನ್ ವಿಸ್ತರಣೆ ವಿಷಯಗಳಲ್ಲಿ ಚಿಂತನೆ ಮಾಡಬಹುದು. ಹೊಸ ಗ್ರಾಹಕರನ್ನು ಸೆಳೆಯಲು ಹೊಸ ಮಾರ್ಕೆಟಿಂಗ್ ವಿಧಾನಗಳು ಪ್ರಯೋಜನಕಾರಿಯಾಗಬಹುದು. ಕಳೆದ ಲಾಭ ನಷ್ಟದ ವಿಶ್ಲೇಷಣೆ ಮೂಲಕ ಮುಂದಿನ ತೀರ್ಮಾನಗಳ ರೂಪುರೇಷೆ ಹಾಕಬಹುದಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಷಯಕ್ಕೆ ಬಂದರೆ, ಇವತ್ತು ಹಣಕಾಸಿನ ವಿಚಾರದಲ್ಲಿ ನವೀನ ಆದಾಯ ಮೂಲಗಳ ಬಗ್ಗೆ ಯೋಚನೆ ಶುರುವಾಗಬಹುದು. ಇದರಲ್ಲಿ ಕೆಲವೊಂದು ತಾತ್ಕಾಲಿಕವಾದರೂ ಚೇತರಿಕೆಯ ಶಕ್ಯತೆ ಇದೆ. ಸಾಲ ಅಥವಾ ಕ್ರೆಡಿಟ್ ಕಾರ್ಡ್ ಸಂಬಂಧಿತ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅವಶ್ಯ. ಹಳೆಯ ಬಾಕಿ ಹಣ ಮರುಪಾವತಿ ಆಗುವ ಸೂಚನೆ ಇದೆ, ಆದರೆ ಅದು ನಿಮ್ಮಿಂದ ಆಗದೆ ಬೇರೆಯವರಿಂದ ಆಗುವ ನಿರೀಕ್ಷೆ ಇದೆ. ಹೂಡಿಕೆ ಮಾಡುವವರು ಚಟುವಟಿಕೆಯನ್ನು ಇತ್ತೀಚಿನ ಆರ್ಥಿಕ ಬೆಳವಣಿಗೆಗಳನ್ನು ಗಮನದಲ್ಲಿಟ್ಟುಕೊಂಡು ಮಾಡಬೇಕು. ಷೇರು ಅಥವಾ ಕ್ರಿಪ್ಟೋ ಮಾರುಕಟ್ಟೆಗೆ ತೆರಳುವ ಇಚ್ಛೆ ಇದ್ದರೆ ದೀರ್ಘಾವಧಿಯ ನೋಟವಿರಲಿ. ಸಂಗ್ರಹ ಮತ್ತು ಮಿತ ವ್ಯಯದ ಶಿಸ್ತು ಪಾಲನೆ ಇಂದಿನ ದಿನದ ಮುಖ್ಯ ಮಂತ್ರ. ಖರೀದಿಗಳಲ್ಲಿ ತಕ್ಷಣದ ಆಕರ್ಷಣೆಗೆ ಒಳಪಡುವ ಬದಲು ವಿವೇಕದಿಂದ ನಿರ್ಧಾರ ಕೈಗೊಳ್ಳುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಷಯಕ್ಕೆ ಬಂದರೆ, ಇವತ್ತು ನಿಮ್ಮ ಉತ್ಸಾಹ ಶಕ್ತಿಯು ಉತ್ತಮವಾಗಿ ಕಂಡುಬಂದರೂ ದೈಹಿಕ ಶ್ರಮ ಹಾಗೂ ಮಾನಸಿಕ ಒತ್ತಡ ಎರಡೂ ಈ ದಿನ ನಿಮ್ಮನ್ನು ಕುಗ್ಗಿಸಬಹುದು. ಕಾಲು ನೋವು, ಹೃದಯ ಸಂಬಂಧಿತ ತೊಂದರೆ ಅಥವಾ ನೆಗಡಿನಿಂದ ಬರುವ ಉಸಿರಾಟದ ತೊಂದರೆಗಳು ಕೆಲವು ಮಂದಿಗೆ ಆಗಬಹುದು. ಪೂರ್ವಾಹ್ನದಲ್ಲಿ ಯೋಗ ಅಥವಾ ತಿರುಳಿದ ನಡೆಗೆ ಶರೀರಕ್ಕೆ ಚೈತನ್ಯ ನೀಡುತ್ತದೆ. ನಿಮ್ಮ ನಿದ್ದೆಯ ಗುಣಮಟ್ಟ ಮತ್ತು ಆಹಾರದ ಪ್ರಮಾಣ ಸರಿಯಾಗಿರಬೇಕು. ಕೆಲಸದ ಒತ್ತಡದಿಂದ ಶಿರೋವೇದನೆ ಅಥವಾ ಮಲಿನಾಭಾಸದ ಅನುಭವವೂ ಆಗಬಹುದು. ಇಂದು ಮನಸ್ಸು ಚಂಚಲವಾಗಿರಬಹುದು. ಧ್ಯಾನ ಅಥವಾ ನಿಯಮಿತ ಪ್ರಾಣಾಯಾಮ ಅಭ್ಯಾಸದಿಂದ ಆಂತರಿಕ ಸಮತೋಲನವನ್ನು ಪಡೆಯಬಹುದು. ಹೆಚ್ಚು ಸ್ಮಾರ್ಟ್ಫೋನ್ ಅಥವಾ ಕಂಪ್ಯೂಟರ್ ಬಳಕೆ ಮುಗಿಸಲು ಪ್ರಯತ್ನಿಸಿ. ಚರ್ಮಕ್ಕೆ ಸಂಬಂಧಿಸಿದ ತೊಂದರೆಗಳು ಇದ್ದರೆ ಹಾಲು ಅಥವಾ ಬೇಸನ್ನ ಹೋಮಿಯ ಉಪಚಾರ ಪ್ರಯೋಜನಕಾರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧಗಳ ವಿಚಾರಕ್ಕೆ ಬಂದರೆ, ಕುಟುಂಬದಲ್ಲಿ ಎಲ್ಲರ ಅಭಿಪ್ರಾಯಗಳಿಗೆ ಗೌರವ ನೀಡುವುದು ಬಹುಮುಖ್ಯ. ಸಂಗಾತಿಯೊಂದಿಗೆ ಸಣ್ಣ ಗೊಂದಲಗಳು ನಡೆಯಬಹುದು, ಆದರೆ ಧೈರ್ಯದಿಂದ ಮತ್ತು ಪ್ರಾಮಾಣಿಕತೆಯಿಂದ ಮಾತುಕತೆ ಮಾಡಿದರೆ ಅದು ನಯವಾಗಿ ಪರಿಹಾರವಾಗುತ್ತದೆ. ಮಕ್ಕಳೊಂದಿಗೆ ಸಮಯ ಕಳೆಯುವುದು ಸಂತೋಷ ತರಲಿದೆ. ಕೆಲವು ಕುಂಭರಾಶಿಯವರು ತಮಗೆ ಅತಿಕಟ್ಟಾಗಿ ತೋರುವ ಸಂಬಂಧಗಳನ್ನು ವಿಮರ್ಶಾತ್ಮಕವಾಗಿ ಆಲೋಚಿಸಬಹುದು. ಸೋದರರು ಅಥವಾ ಕುಟುಂಬದ ಹಿರಿಯರೊಂದಿಗೆ ಆರ್ಥಿಕ ಅಥವಾ ಆಸ್ತಿ ಸಂಬಂಧಿತ ಚರ್ಚೆಗಳು ಸಂಭವಿಸಬಹುದು. ಸ್ನೇಹಿತರೊಂದಿಗೆ ಅಥವಾ ನಿಕಟ ಸಂಬಂಧಿಕರೊಂದಿಗೆ ಪ್ರಯಾಣದ ಯೋಚನೆಯೂ ಮೂಡಬಹುದು. ದೂರವಿರುವ ಬಾಂಧವರಿಂದ ಸಂದೇಶ ಅಥವಾ ಆಹ್ವಾನ ಬರಬಹುದು. ಇವತ್ತಿನ ದಿನ ಸಂಪರ್ಕಗಳನ್ನು ಪುನರ್ಜೀವಿತಗೊಳಿಸುವ ಶ್ರೇಷ್ಠ ಅವಕಾಶ. ವೀಕ್ಷಕರೇ, ನೀವು ಈ ದಿನದ ಮಂಗಳವಾರದ ಉದಯೋನ್ಮುಖ ಶಕ್ತಿಯನ್ನು ಸಮತೋಲನಗೊಳಿಸಲು ಧರ್ಮಪರ ಕೆಲಸ, ಈತವರು ಸ್ಮರಣೆ ಮತ್ತು ಮಂತ್ರ ಪಠಣ ಸೂಕ್ತ. ಮಂಗಳ ಗ್ರಹದ ಶಕ್ತಿಯ ಸದುಪಯೋಗಕ್ಕಾಗಿ ಹನುಮಾನ್ ಜಯಂತಿಯ ತತ್ವಗಳನ್ನು ಪಾಲಿಸಿ. ಓಂ ಅಂಗಾರಕಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 51 ಬಾರಿ ಪಠಿಸಿದರೆ ಶಕ್ತಿಶಾಲಿ ಕವಚ ಸೃಷ್ಟಿಯಾಗುತ್ತದೆ.
ಕೆಂಪು ಬಟ್ಟೆ ಅಥವಾ ತಾಮ್ರದ ಪಾತ್ರೆ ದಾನ ಮಾಡುವುದು ಉತ್ತಮ ಫಲ ನೀಡಬಹುದು. ಇಂದಿನ ರಾತ್ರಿ ಹೂವಿನ ತೈಲದ ದೀಪವೊಂದನ್ನು ಉತ್ತರ ದಿಕ್ಕಿನಲ್ಲಿ ಬೆಳಗಿಸುವುದು ಬಂಧನಗಳಿಂದ ಮುಕ್ತಿಯನ್ನು ತರುತ್ತದೆ. ಅದೃಷ್ಟದ ಸಂಖ್ಯೆ 4. ಈ ಸಂಖ್ಯೆ ಬುದ್ಧಿವಂತಿಕೆ, ನಿಖರತೆ ಮತ್ತು ಸಂಘಟನೆಗೆ ಸಂಕೇತ. ಇಂದಿನ ದಿನದ ಕಾರ್ಯಗಳನ್ನು ಕ್ರಮಬದ್ಧವಾಗಿ ನಡೆಸಲು ಇದು ಪ್ರೇರಣೆ ನೀಡುತ್ತದೆ. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣ ಮನಸ್ಸಿಗೆ ತಂಪು, ಸಮತೋಲನ ಮತ್ತು ಸ್ಪಷ್ಟತೆಯನ್ನು ತರುತ್ತದೆ. ನೀಲಿ ಉಡುಪು ಧರಿಸುವುದು ಅಥವಾ ನೀಲಿ ಹೂವನ್ನು ಪೂಜೆಯಲ್ಲಿ ಬಳಸುವುದು ಇಂದು ಶಕ್ತಿದಾಯಕ. ಶುಭ ಸಮಯ ಮಧ್ಯಾಹ್ನ 2:15 ರಿಂದ ಸಂಜೆ ಮಧ್ಯರಾತ್ರಿ 3:45. ಈ ಸಮಯದಲ್ಲಿ ನೀವು ಕೆಲಸದ ಪ್ರಸ್ತಾವನೆ, ಸಂವಾದ ಅಥವಾ ಹೊಸ ಪ್ರಾರಂಭಗಳಿಗೆ ಕೈಹಾಕಿದರೆ ಉತ್ತಮ ಫಲ ಸಿಗುವ ಸಾಧ್ಯತೆ ಇದೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಅಂತರ್ಜ್ಞಾನಕ್ಕೆ ಮಹತ್ವ ನೀಡಬೇಕಾದ ದಿನ. ನಿಮ್ಮೊಳಗಿನ ಶಾಂತಿ, ಕರುಣೆಯಿಂದ ಕೂಡಿದ ನೋಟ ಮತ್ತು ಸಂವೇದನೆಯು ಇಂದಿನ ಬೆಳವಣಿಗೆಗಳನ್ನು ಸಕಾರಾತ್ಮಕವಾಗಿ ರೂಪಿಸುತ್ತವೆ. ಗ್ರಹಗಳ ಸ್ಥಿತಿಯಿಂದಾಗಿ ಇಂದು ಕೆಲವೊಂದು ಆಂತರಿಕ ಬದಲಾವಣೆಗಳು ಪ್ರಾರಂಭವಾಗುವ ಸಾಧ್ಯತೆ ಇದೆ. ಧೈರ್ಯ, ಶ್ರದ್ಧೆ ಮತ್ತು ನಿಶ್ಚಲತೆ ಇಂದಿನ ಅಗತ್ಯ ಗುಣಗಳು. ಮನಸ್ಸಿನಲ್ಲಿ ಗೊಂದಲಗಳಿದ್ದರೂ ಸಹ ಸತ್ಯವನ್ನೇ ಆಶ್ರಯಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮ. ಹಳೆಯ ಸ್ನೇಹಿತರು ಅಥವಾ ಗುರುಗಳು ನಿಮ್ಮ ಜೀವನದಲ್ಲಿ ಮತ್ತೆ ಪ್ರತ್ಯಕ್ಷರಾಗಿ ಮಾರ್ಗದರ್ಶನ ನೀಡಬಹುದು. ಸಂಯಮದಿಂದ ವರ್ತಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಶಾಂತ ಸ್ವಭಾವ ಮತ್ತು ಅನುಕೂಲತೆ ಇತರರ ಗಮನ ಸೆಳೆಯುತ್ತದೆ. ಉನ್ನತ ಅಧಿಕಾರಿಗಳೊಂದಿಗೆ ಸರಳ ಸಮಾಲೋಚನೆಗಳು ನಡೆಯಬಹುದು. ಕೆಲವರಿಗೆ ಅಪ್ರತೀಕ್ಷಿತವಾದ ಹೊಸ ಜವಾಬ್ದಾರಿಗಳು ಬರುವ ಸಾಧ್ಯತೆ ಇದೆ. ತೀವ್ರ ವಾತಾವರಣವಿದ್ದರೂ ಸಹ ನಿಮ್ಮ ಸಹಕಾರದಿಂದ ಅದನ್ನು ಸಮತೋಲನಗೊಳಿಸಬಹುದು. ರಚನಾತ್ಮಕ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುವವರಿಗೆ ಹೊಸ ಯೋಜನೆಗಳಿಗೆ ಅನುಮೋದನೆ ದೊರೆಯಬಹುದು. ಕಲಾತ್ಮಕ ತೊಡಗಿಕೊಳ್ಳುವವರ ಕಡೆಯಿಂದ ಸುದೀರ್ಘ ಯೋಜನೆಗಳು ರೂಪುಗೊಳ್ಳಬಹುದು. ಇತ್ತೀಚಿನ ಶ್ರಮದ ಫಲವಾಗಿ ಒಂದು ಪೋಷಕ ಫಲಿತಾಂಶ ಸಿಗುವ ಸಾಧ್ಯತೆ ಇದೆ. ಉದ್ಯಮಿಗಳಿಗಾಗಿ ಈ ದಿನ ನೂತನ ಸಂಪರ್ಕ, ಸಾಗಾಣಿಕೆ ಸಂಬಂಧಿತ ಚರ್ಚೆಗಳು ಅಥವಾ ಗುತ್ತಿಗೆದಾರರೊಂದಿಗೆ ವ್ಯವಹಾರಗಳು ನಡೆಯಬಹುದು. ಬಾಕಿ ಇರುವ ಹಣದ ಸಂಗ್ರಹ ಕಾರ್ಯ, ಹೊಸ ಪೂರೈಕೆದಾರರ ಬದಲಾವಣೆ ಅಥವಾ ಆಂತರಿಕ ವ್ಯವಸ್ಥೆಯಲ್ಲಿ ಪುನರ್ ಸಂರಚನೆ ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣದ ಮೇಲೆ ನಂಬಿಕೆ ಇಡುವಾಗ ಸೂಕ್ತ ಎಚ್ಚರಿಕೆ ಅಗತ್ಯ. ಇಂದಿನ ದಿನ ಮಿತವ್ಯಯದ ಮತ್ತು ನಂಬಿಕಸ್ಥ ಯೋಜನೆಗಳ ದಿನವಾಗಿದೆ. ಬಂಡವಾಳ ಹೂಡಿಕೆ ವಿಚಾರದಲ್ಲಿ ಯಾವುದೇ ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಅದರ ಬದಲು ಹಳೆಯ ಹೂಡಿಕೆಗಳ ಪರಿಶೀಲನೆ ಮತ್ತು ಮುಂದಿನ ತಿಂಗಳ ವೆಚ್ಚ ಯೋಜನೆಗೆ ಹೆಚ್ಚು ಒತ್ತು ಕೊಡಿ. ಪಿಂಚಣಿ ಪ್ಲಾನ್ಗಳು, ಕ್ರಿಪ್ಟೋ ಅಥವಾ ಷೇರು ಹೂಡಿಕೆಗಳ ಪುನರ್ವಿಮರ್ಶೆಗೆ ಇದು ಒಳ್ಳೆಯ ದಿನ. ನಿಮ್ಮ ಹಳೆಯ ಸಾಲದ ಹಂತಗಳನ್ನು ಪರಿಶೀಲಿಸಿ ಮತ್ತು ಸಾಲಮನ್ನಾ ನಿರ್ಧಾರಗಳಿಗೆ ಗುರು ಹಿರಿಯರ ಸಲಹೆ ತೆಗೆದುಕೊಳ್ಳಿ. ಆರ್ಥಿಕವಾಗಿ ಇಂದು ಮಧ್ಯಮ ಸದುಪಯೋಗದ ದಿನ. ಚುಟುಕು ಲಾಭಗಳು ಆಗಬಹುದು, ಆದರೆ ದೊಡ್ಡ ನಿರೀಕ್ಷೆ ಇಡುವುದು ಒಳ್ಳೆಯದೂ ಅಲ್ಲ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೈಹಿಕ ಆರೋಗ್ಯಕ್ಕಿಂತ ಹೆಚ್ಚಿನ ಆಪ್ತತೆ ಮಾನಸಿಕ ಆರೋಗ್ಯಕ್ಕೆ ಬೇಕು. ನೀನು ಅನುಭವಿಸುತ್ತಿರುವ ಅನಾವಶ್ಯಕ ಒತ್ತಡ, ಆತಂಕ ಅಥವಾ ನಿದ್ರೆ ಕೊರತೆಯು ಇಂದಿನ ದೈನಂದಿನ ಕಾರ್ಯಗಳಲ್ಲಿ ವ್ಯತ್ಯಯ ತರಬಹುದು. ನೀರಿನ ಸೇವನೆ ಹೆಚ್ಚು ಮಾಡಿ, ಚಿಕ್ಕ ವಿಶ್ರಾಂತಿ ತೆಗೆದುಕೊಳ್ಳಿ. ಹೃದಯ ಸಂಬಂಧಿತ ಅಥವಾ ರಕ್ತದೊತ್ತಡದ ಸಮಸ್ಯೆಗಳಿದ್ದಲ್ಲಿ ವಿಶೇಷ ಎಚ್ಚರಿಕೆ ಅಗತ್ಯವಿದೆ. ಹಸಿವಿಲ್ಲದೆ ತಿನ್ನುವುದು ತಪ್ಪಿಸಿ. ಹಸಿರು ತರಕಾರಿ, ಬೇರೆ ಜಾತಿಯ ಆಹಾರ, ಬಾಳೆಹಣ್ಣು, ಈರುಳ್ಳಿ ಇತ್ಯಾದಿಗಳನ್ನು ಸೇರಿಸಿಕೊಳ್ಳಿ. ಆರೋಗ್ಯ ನಿರ್ವಹಣೆಗೆ ಇಂದಿನ ದಿನ ಯೋಗ, ಪ್ರಾಣಾಯಾಮ ಮತ್ತು ನಿಸರ್ಗದೊಳಗಿನ ನೆಮ್ಮದಿಯ ನಡಿಗೆಗಳನ್ನು ತೊಡಗಿಸಿಕೊಳ್ಳುವುದು ಉತ್ತಮ. ಸ್ನಾನ ಸಮಯದಲ್ಲಿ ಬಚ್ಚೆತುರಿ ಹಾಕಿದ ನೀರಿನಿಂದ ಶುದ್ಧತೆ ಸಾಧಿಸುವುದು ಶಕ್ತಿಯನ್ನು ಶಮನವನ್ನು ನೀಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಕುಟುಂಬದಲ್ಲಿ ಶಾಂತಿ ಸ್ಥಾಪನೆಗೆ ನಿಮ್ಮ ಶ್ರದ್ಧೆ, ಶ್ರವಣ ಶಕ್ತಿ ಮತ್ತು ಬದ್ಧತೆ ಬಹಳ ಅಗತ್ಯ. ಇಂದಿನ ದಿನ ಮಕ್ಕಳ ಶಿಕ್ಷಣ, ಹಿರಿಯರ ಆರೋಗ್ಯ ಅಥವಾ ಕುಟುಂಬ ನಿಬಂಧನೆಗಳ ಕುರಿತ ಚರ್ಚೆಗಳು ಸಾಧ್ಯ. ನಿಮ್ಮ ಶ್ರದ್ಧೆಯಿಂದ ಕುಟುಂಬದ ತೊಂದರೆಗಳಿಗೆ ಪರಿಹಾರ ದೊರೆಯಬಹುದು. ಸಹಚರರೊಂದಿಗೆ ಭಾವನಾತ್ಮಕ ಮಾತನಾಡಿಕೆ ಇಂದು ಬಹುಮುಖ ಸಂಬಂಧಕ್ಕೆ ದಾರಿ ಮಾಡಬಹುದು. ದೂರವಿರುವ ಸಂಬಂಧಿಕರೊಂದಿಗೆ ಸಂಪರ್ಕ ಪುನಃಸ್ಥಾಪನೆಯಾಗಬಹುದು. ಕೆಲವು ಮಂದಿಗೆ ಹಿರಿಯರ ಹಾರೈಕೆ ಅಥವಾ ಶುಭ ಸಂದೇಶ ಬರಬಹುದು. ಸ್ನೇಹಿತರಿಂದ ಸುದೀರ್ಘ ಸಮಾಲೋಚನೆ ಅಥವಾ ಭೇಟಿಯ ಯೋಗವಿದೆ. ಎಲ್ಲ ಸಂಪರ್ಕಗಳು ನಿಮ್ಮ ಧೈರ್ಯ ಮತ್ತು ಸತ್ಯತೆಯಿಂದ ಶುಭದತ್ತ ಹರಿಯಬಹುದು. ವೀಕ್ಷಕರೇ, ನೀವು ಇಂದು ಮಂಗಳವಾರವಾದ ಕಾರಣ ಮಂಗಳ ದೇವನ ಅನುಗ್ರಹಕ್ಕಾಗಿ ಧಾರ್ಮಿಕ ಶ್ರದ್ಧೆಯಿಂದ ಪೂಜೆ ಮಾಡುವುದು ಉತ್ತಮ. ಗುರು ಹಾಗೂ ದೇವರನ್ನು ಸ್ಮರಿಸಿ ಪವಾಡದಿಂದ ಉದ್ಭವಿಸಿದ ಮಾರ್ಗಗಳ ಮೇಲೆ ನಡೆಯಿರಿ. ಓಂ ಶ್ರೀಂ ಕ್ಲೀಂ ಗ್ಲೌಂ ನಮಃ ಎಂಬ ಮಂತ್ರವನ್ನು 21 ಬಾರಿ ಪಠಿಸಿರಿ. ನದಿ ತೀರದಲ್ಲಿರುವ ದೇವಸ್ಥಾನಕ್ಕೆ ಭೇಟಿ ನೀಡಿ.
ನಾರಿಕೇಲ, ಬೆಲ್ಲ ಅಥವಾ ಇಡ್ಲಿ ವಿನ್ಯಾಸದ ಅನ್ನದ ದಾನ ಮಾಡುವುದು ಇಂದಿನ ಶುಭ ಕಾರ್ಯಕ್ರಮ. ರಕ್ತದಾನ ಅಥವಾ ಶೀತಪಾನೀಯಗಳ ದಾನ ಶಕ್ತಿಯ ಫಲ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 7. ಸಂವೇದನೆಯ, ಬುದ್ಧಿವಂತಿಕೆಯ ಮತ್ತು ಆಧ್ಯಾತ್ಮಿಕತೆ ಪ್ರತೀಕವಾದ ಈ ಸಂಖ್ಯೆ ನಿಮ್ಮ ನಿರ್ಧಾರಗಳಿಗೆ ಪ್ರಾಮಾಣಿಕ ಮಾರ್ಗದರ್ಶನ ನೀಡಲಿದೆ. ಅದೃಷ್ಟದ ಬಣ್ಣ ನೀಲಿ. ನಿಮ್ಮ ಭಾವನೆಗಳನ್ನು ಸಮತೋಲನಗೊಳಿಸಲು, ಮನಸ್ಸಿಗೆ ನೆಮ್ಮದಿ ನೀಡಲು ಇಂದು ನೀಲಿ ಬಣ್ಣ ಬಹಳ ಸಹಾಯಕ. ಉಡುಪು, ಉಂಗುರ ಅಥವಾ ಪೆನ್ ಇತ್ಯಾದಿಗಳಲ್ಲಿ ನೀಲಿ ಬಣ್ಣವನ್ನು ಒಳಗೊಂಡಿರಲಿ. ಶುಭ ಸಮಯ ಸಂಜೆ ಬೆಳಗಿನ ಜಾವ 4:30 ರಿಂದ ಬೆಳಗ್ಗೆ 6 ಗಂಟೆ. ಈ ಸಮಯದಲ್ಲಿ ಮನಸ್ಸು ಶಾಂತವಾಗಿರುತ್ತದೆ. ದೇವತಾ ಕಾರ್ಯಗಳು, ಸ್ನೇಹ ಸಂಬಂಧಿತ ಚಟುವಟಿಕೆಗಳು ಅಥವಾ ಉತ್ತಮ ನಿರ್ಧಾರಗಳಿಗಾಗಿ ಈ ಮುಹೂರ್ತ ಬಳಸುವುದು ಉತ್ತಮ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರಿಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ಲರಿಗೂ ಸಹ ಈ ದಿನ ಶುಭವಾಗಲಿ.